ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ 17th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 17th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋ ಚಿಕ್ಕಪ್ಪ ಆ ಶೇರ್ಸ್ ನ ತಗೋಬಾರ್ದು ಅಂತ ನಮ್ ಹೀರೋ ಒಂದು ಆಕ್ಸಿಡೆಂಟ್ ನಾನೇ ಮಾಡ್ಬಿಡ್ತಾನೆ. ಅಲ್ಲಿ ನಿಂತಿರೋ ಒಂದು ಕಾರ್ಗೆ ಬೇಕಂತಾನೆ ಹೋಗಿ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಇಬ್ರಿಗೂ ಫುಲ್ ಆಗಿ ಬ್ಲಡ್ ಬಂದಿರುತ್ತೆ. ಹಂಗೆ ಜ್ಞಾನ ತಪ್ಪಿ ಬಿದ್ದಿರ್ತಾರೆ. ಆದ್ರೆ ನಮ್ ಹೀರೋ ಮಾತ್ರ ಕಣ್ ತೆಗೆದು ನೋಡಿ ಅವ್ರ ಚಿಕ್ಕಪ್ಪಗೆ ಏನಾಗಿದೆ ಅಂತ ನೋಡ್ಬಿಟ್ಟು ಮತ್ತೆ ಜ್ಞಾನ ತಪ್ಪಿ ಬಿದ್ಬಿಡ್ತಾನೆ. ಕರೆಕ್ಟ್ ಆಗಿ ಆ ಜಾಗಕ್ಕೆ ಲೀ ಮತ್ತೆ ಅಸಿಸ್ಟೆಂಟ್ ಹುಡುಗ ಇಬ್ರು ಬಂದ್ಬಿಡ್ತಾರೆ. ಬಂದ ಅಮೌಂಟ್ ನ ಎತ್ಕೊಂಡು ಲೀಗಂತೂ ಸಖತ್ ಭಯ ಆಗ್ತಾ ಇರುತ್ತೆ. ಅಯ್ಯೋ ಇವ್ನ್ಗೆ ಏನಾಯ್ತು ಏನು ಅಂತ ಹೇಳಿ. ಆದ್ರೆ ಅಸಿಸ್ಟೆಂಟ್ ಹುಡುಗ ಹೇಯ್ ಹಿಂಗೆ ನಿಂತ್ಕೊಂಡಿದ್ರೆ ಆಮೇಲೆ ಯಾರಾದ್ರೂ ಬಂದ್ಬಿಡ್ತಾರೆ, ಪೊಲೀಸರು ಬಂದ್ಬಿಡ್ತಾರೆ, ಬಾ ನಾವು ಫಸ್ಟ್ ಇಲ್ಲಿಂದ ಹೋಗೋಣ ಅಂತ ಕರೆದ್ರೆ ಲೀ ಏನೋ ಹಂಗಂತ ಇದೆಯಾ, ಇರೋ ಒಂದ್ ನಿಮಿಷ ಅಂತ ಹೇಳಿ ಅವಳು ಅಳ್ಕೊಂಡೆ ಆಂಬುಲೆನ್ಸ್ ಗೆ ಕಾಲ್ ಮಾಡ್ಬಿಟ್ಟು ಹೇಳ್ಬಿಟ್ಟು ಆಮೇಲೆ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಕೆಲಸ ಮಾಡ್ತಾರೆ ಯಾರೋ ವರ್ಕರ್ಸ್ ಎಲ್ಲ ಬಂದ್ ನೋಡ್ಬಿಟ್ಟು ಇವ್ರನ್ನ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಹಾಸ್ಪಿಟಲ್ ಕೂಡ ಹೋಗ್ತಾರೆ. ಇವಾಗ ಇನ್ನೊಂದ್ ಕಡೆ ಡೋಡೋ ಕಂಪನಿಯಲ್ಲಿ ನೋಡಿದ್ರೆ ಡೋಡೋ ಕಂಪನಿನೇ ವಿನ್ ಆಗಿದ್ದು. ಅಂದ್ರೆ ಚೇರ್ಮನ್ ಶೇರ್ಸ್ ಎಲ್ಲ ತಗೊಂಡ್ರು. ಎಲ್ಲರೂ ಸಖತ್ ಖುಷಿಯಾಗಿರ್ತಾರೆ. ಹೆಂಗೋ ನಮ್ ಹೀರೋ ಚಿಕ್ಕಪ್ಪ ಹಾಕಿದ್ ಪ್ಲಾನ್ ನ ಇವರು ಹೊಡೆದ್ಬಿಟ್ಟು ಇವರೇ ವಿನ್ ಆಗ್ಬಿಟ್ರು. ಮ್ಯಾನೇಜರ್ ಗೆಲ್ಲ ಸಖತ್ ಸಂತೋಷ. ಸರಿ ಎಲ್ಲಿ ಹೀರೋ ಅಂತ ಕೇಳಿದಾಗ ಸರ್ ಹೀರೋ ತುಂಬಾ ಹೊತ್ತಿಂದ ಕಾಣಿಸ್ತಾ ಇಲ್ಲ, ಎಲ್ಲೋದ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವಾಗ ಹಂಗೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ನಮ್ ಹೀರೋಗ್ ಈಗ ಲೈಟ್ ಆಗಿ ಎಚ್ಚರ ಆಗಿರುತ್ತೆ. ಮುಂದ್ಗಡೆನೆ ಲೀ ನಿಂತಿರ್ತಾಳೆ. ನಮ್ ಹೀರೋ ಕಣ್ಬಿಟ್ಟಿದ ತಕ್ಷಣ ಕೇಳೋ ಕ್ವೆಶ್ಚನ್ ಏನಂದ್ರೆ ನಮ್ ಚಿಕ್ಕಪ್ಪಗೆ ಏನಾಯ್ತು, ಅವ್ರು ಸತ್ತೋದ್ರ ಅಂತ. ಲೀ ಹೇಳ್ತಾಳೆ ಕಣ್ಬಿಟ್ಟಿದ ತಕ್ಷಣ ದುಡ್ಡು ಕೇಳ್ತೀಯ ಅಂತ ಅನ್ಕೊಂಡಿದ್ದ ಕಣೋ, ದುಡ್ಡೆಲ್ಲ ನಮ್ಮ ಹತ್ರನೇ ಇದೆ ಅಂತ. ಅದನ್ನ ವಿಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸ್ತಾರೆ. ಆದ್ರೆ ನಮ್ ಹೀರೋಗ್ ಅದೆಲ್ಲ ಸಂತೋಷ. ಇಲ್ಲಿ ನಮ್ ಚಿಕ್ಕಪ್ಪ ಎಲ್ಲಿ ಅಂತ ಕೇಳಿದಾಗ ಅವರು ಪಕ್ಕದ ವಾರ್ಡ್ ಅಲ್ಲೇ ಇದಾರೆ ಅಂತ ಹೇಳ್ತಾಳೆ. ಇವಾಗ ಹಂಗೆ ನಮ್ ಹೀರೋ ಚಿಕ್ಕಪ್ಪನ ತೋರಿಸ್ತಾರೆ. ಅವ್ರಿಗಿನ್ನೂ ಎಚ್ಚರ ಆಗಿಲ್ಲ, ಹಾಗೆ ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲೇ ಇರ್ತಾರೆ. ಇವಾಗ ಜಾಗಕ್ಕೆ ನಮ್ ಹೀರೋ ಕೂಡ ಬರ್ತಾನೆ. ಹಂಗೆ ಸಖತ್ ಕೋಪಗೆ ಅವ್ರ ಚಿಕ್ಕಪ್ಪನ ನೋಡ್ತಾ ಇರ್ತಾನೆ. ಎಲ್ಲಿ ಆಕ್ಸಿಜನ್ ಮಾಸ್ಕ್ ತೆಗ್ಬಿಟ್ಟು ಸಾಯಿಸ್ಬಿಡ್ತಾನೋ ಅಂತ ನಾವ್ ಅನ್ಕೊಂತೀವಿ. ಅದೇ ಕೋಪದಲ್ಲೇ ನೋಡ್ತಾ ಇರ್ತಾನೆ. ಅಲ್ಲಿ ನಮ್ ಹೀರೋ ಚಿಕ್ಕಪ್ಪಗೆ ಅವ್ರ ಕನ್ಸಲ್ಲಿ ಅವ್ರಿಗೆ ಶೇರ್ಸ್ ಎಲ್ಲ ತಗೊಂಡ್ಬಿಟ್ಟಿರೋ ತರ ಕನ್ಸ್ ಬರುತ್ತೆ. ಸಖತ್ ಸಂತೋಷವಾಗಿರ್ತಾರೆ. ಎಲ್ಲಾ ನಂದೆ ಅಂತ ಇರ್ತಾರೆ. ಆ ಟೈಮಲ್ಲಿ ಹಿಂದ್ಗಡೆಯಿಂದ ಯಾರೋ ಅವ್ರನ್ನ ಕೆಳಗಡೆ ತಳ್ಬಿಡ್ತಾರೆ. ಪ್ಲೇಸ್ ಹಂಗೆ ಕೈ ಕೊಟ್ಟು ಇಟ್ಕೊಂಡಿರ್ತಾರೆ. ಆ ಕನ್ಸಲ್ ಅವ್ರನ್ನ ನೋಡಕ್ಕೆ ಸೇಮ್ ನಮ್ ಹೀರೋ ತರನೇ ಇದಾರಲ್ವಾ. ಬಟ್ ಯಪ್ಪ ಗೊತ್ತಾಗ್ತಾ ಇಲ್ಲ ಯಾರು ನೀನು, ನನ್ಗೆ ಯಾಕೆ ಈ ತರ ಮಾಡ್ತಾ ಇದ್ದಿ ಅಂದಾಗ ನಾನ್ ಯಾರು ಅಂತ ನೀನ್ ಸತ್ತು ಸ್ವರ್ಗಕ್ಕೆ ಹೋದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಅವ್ರು ನಂಗೆ ಮೇಲಿಂದ ಕೆಳಗಡೆ ಬಿಟ್ಬಿಡ್ತಾರೆ. ಇಲ್ಲಿ ಕರೆಕ್ಟ್ ಆಗಿ ನಮ್ ಹೀರೋ ಚಿಕ್ಕಪ್ಪಗೆ ಎಚ್ಚರ ಆಗುತ್ತೆ. ನಮ್ ಹೀರೋ ನೋಡ್ಬಿಟ್ಟು ಏನಾಯ್ತು ಶೇರ್ಸ್ ಎಲ್ಲ ಏನಾಯ್ತು, ನಾನು ಆಫೀಸ್ಗೆ ಹೋಗ್ಬೇಕು, ನಾನ್ ಯಾಕೆ ಇಲ್ಲಿದ್ದೀನಿ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಜೋ ಕೂಡ ಜಾಕೆ ಬಂದ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಶೇರ್ಸ್ ಎಲ್ಲ ನಮ್ ಕೈ ಬಿಟ್ಟು ಹೋಯ್ತು, ಅದನ್ನೆಲ್ಲ ಚೇರ್ಮನ್ ತಗೊಂಡ್ಬಿಟ್ರು ಅಂತ ಹೇಳಿದ ತಕ್ಷಣ ನಮ್ ಹೀರೋ ಚಿಕ್ಕಪ್ಪಗೆ ಸಖತ್ ಶಾಕ್ ಆಗುತ್ತೆ. ಸಖತ್ ಬೇಜಾರಾಗ್ಬಿಡುತ್ತೆ. 7:30 ಆಗ್ಬಿಟ್ಟಿದೆ, ನಾನು ಇನ್ನೂ ಇಲ್ಲೇ ಇದೀನ ಅಂತ ಹೇಳಿ ಕೂಗಾಡ್ತಾರೆ. ಸರಿ ದುಡ್ಡೇಲಿ ಅಂತ ಕೇಳಿದ್ರೆ ಏನು ದುಡ್ಡ, ಕಾರಲ್ಲಿ ದುಡ್ಡೇನು ಇರ್ಲಿಲ್ವೇ ಅಂತ ಹೇಳಿದಾಗ 30 ಮಿಲಿಯನ್, ಅಯ್ಯೋ ನನ್ ದುಡ್ಡೆಲ್ಲ ಹೋಯ್ತಾ ಅಂತ ಕೂಗಾಡ್ತಾ ಇರ್ತಾರೆ. ಅದಾದ್ಮೇಲೆ ಹೆಂಗೋ ಅವ್ರನ್ನ ಸಮಾಧಾನ ಮಾಡ್ಬಿಟ್ಟು ಈಗ ಹೊರಗಡೆ ಬಂದ್ಮೇಲೆ ಜೋರ್ ಬಂದ್ಬಿಟ್ಟು ನಮ್ ಹೀರೋನ ನೋಡಿ ಕೇಳ್ತಾರೆ ಏನು ದುಡ್ಡು ಬಗ್ಗೆ ಏನು ಹೇಳ್ತಿದಾರಲ್ವಾ ಏನು ಅಂದಾಗ ನಮ್ ಹೀರೋ ಹೇಳ್ತಾರೆ ಹೌದು ಮೇಡಮ್, ಅವರು ದುಡ್ಡು ಎತ್ಕೊಂಡ್ ಬಂದಿದ್ದೀನ ನಾನು ನೋಡಿದೆ, ಬಟ್ ಇವಾಗ ದುಡ್ಡು ಕಾಣಿಸ್ತಾ ಇಲ್ವಲ್ಲ ಮೇಡಮ್, ಏನಾಗಿರ್ಬೋದು, ನನಗ್ ಗೊತ್ತಿರೋಂಗೆ ನನ್ಗೆ ಯಾಕೋ ಅಸಿಸ್ಟೆಂಟ್ ಮೇಲೆನೆ ಡೌಟ್ ಬರ್ತಾ ಇದೆ. ಯಾಕಂದ್ರೆ 20 ಮಿಲಿಯನ್ ಕೂಡ ಅವನೇ ಎತ್ಕೊಂಡು ಹೋಗಿರೋದು, ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇತ್ತು, ಇವಾಗ ಈ ದುಡ್ಡನ್ನ ಕೂಡ ಅವನೇ ಎತ್ಕೊಂಡಿರ್ಬೋದಾ ಅಂತ ಅವನ ಮೇಲೆ ಹೇಳ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಪಾಪ ಅಸಿಸ್ಟೆಂಟ್ ನ ಕಟ್ಟಾಕ್ ಬಿಟ್ಟಿರ್ತಾರೆ. ಅದ್ ಯಾವ್ದೋ ಒಂದು ರೂಮ್ ಅಲ್ಲೇ ಹಾಕಿರೋದು. ಅವನನ್ನ ಅಸಿಸ್ಟೆಂಟ್ ಮತ್ತೆ ಇಲ್ಲಿ ಇಬ್ರು ವಾಚ್ ಮಾಡ್ತಾ ಇರ್ತಾರೆ. ಆಗ ಅಸಿಸ್ಟೆಂಟ್ ಕೇಳ್ತಾನೆ ನಮಗ್ ಬೇಕಾಗಿರೋ ದುಡ್ಡು ನಮ್ ಕೈಗೆ ಬಂದ್ಬಿಡ್ತಲ್ವಾ, ಇನ್ಮೇಲೆ ನೀನ್ ಹೀರೋ ಗೆಲ್ಪ್ ಮಾಡಲ್ವಾ, ಆಮೇಲೆ ಈ ವಿಷಯ ಬಾಸ್ಗೆ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಲ್ವಾ ಅಂತ ಹೇಳ್ತಾನೆ. ಇದರಿಂದನೇ ಗೊತ್ತಾಗತ್ತೆ ಇವ್ರ ಹಿಂದ್ಗಡೆ ಯಾರೋ ಬಾಸ್ ಇದಾರೆ, ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇರೋದು ಅಂತ. ಬಟ್ ಲೀ ಇನ್ನು ಕಂಡಿಡಿಬೇಕು ಅನ್ಕೊಂಡಿರೋ ಮೆಡಿಸನ್ ಕಂಡಿಡಿದಿಲ್ವಲ್ಲ, ವ್ಯಾಕ್ಸಿನ್ ಏನೋ ಕಂಡಿಡಿಬೇಕು ಅನ್ಕೊಂಡಿದ್ಲಲ್ವಾ ನಮ್ ಹೀರೋ ಬ್ಲಡ್ ಇಂದ, ಅದಿನ್ನು ಮಾಡಿಲ್ವಲ್ಲ. ಅದಕ್ಕೆ ಹೇಳ್ತಾಳೆ ಅದೆಲ್ಲ ಟೈಮ್ ನೋಡ್ಕೊಂಡು ನಾನು ಹೇಳ್ತೀನಿ, ಈಗ ಸದ್ಯಕ್ಕೆ ನೀ ದುಡ್ಡು ಬಗ್ಗೆ ಏನು ಹೇಳ್ಬೇಡ, ಸೈಲೆಂಟ್ ಆಗಿರು ಅಂತ ಹೇಳ್ತಾರೆ. ಆಗ ಅಸಿಸ್ಟೆಂಟ್ ಕೇಳ್ತಾನೆ ಇದು ಸರಿ ಹೀರೋಯಿನ್ನೇ ಇವಾಗ ನಮ್ ಜೊತೆ ಇರೋ ಯೂರಿ ಅಂತ ಕೂಡ ನೀವು ನಿಜ ಹೇಳಲ್ವಾ ಅಂದಾಗ ಅದೆಲ್ಲ ಯಾವ ಟೈಮಲ್ಲಿ ಏನ್ ಹೇಳ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು, ನೀನ್ ಬಾಯ್ ಮುಚ್ಕೊಂಡಿರು ಅಂತ ಬೈದ್ ಬಿಡ್ತಾಳೆ. ಇವಾಗ ಹಂಗೆ ಪೊಲಿಟಿಷಿಯನ್ ಮತ್ತೆ ಜೋನ ತೋರಿಸ್ತಾರೆ. ಅವ್ರು ಬಂದು ಹಾಸ್ಪಿಟಲ್ ಇರೋ ನಮ್ ಹೀರೋ ಚಿಕ್ಕಪ್ಪನ ನೋಡಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿ ನಮ್ ಹೀರೋ ಚಿಕ್ಕಪ್ಪ ನೋಡಿದ್ರೆ ನಾನ್ ಸೋತೋಗ್ಬಿಟ್ಟೆ, ನಾನು ಎಲ್ಲದ್ರಲ್ಲೂ ಸೋತೋಗ್ಬಿಟ್ಟೆ, ನಾನು ಏನ್ ಅನ್ಕೊಂಡಿದ್ನೋ ಆದ್ರೆ ನನ್ ಕೈಲಿ ಮಾಡಕ್ ಆಗ್ಲಿಲ್ಲ, ಇನ್ಮೇಲೆ ನನ್ನಿಂದ ನಿಮ್ಗೆ ಏನು ಯೂಸ್ ಆಗಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಪೊಲಿಟಿಷಿಯನ್ ಗೆ ಕೋಪ ಬಂದ್ಬಿಡುತ್ತೆ. ಹೌದು ನೀನ್ ಹೇಳೋದ್ ನಿಜಾನೇ, ನೀನ್ ಸೋತೋಗ್ಬಿಟ್ಟೆ, ಇನ್ಮೇಲೆ ಎದ್ರಿಂದ ಏನಾಗ್ಬೇಕಾಗಿದೆ ಹೇಳೋ, ನೀನ್ ಇದೇ ತರ ನಿನ್ ನಂಬಿಕೆನ ಕೈ ಬಿಟ್ಬಿಟ್ಟು ಓ ಅಂತ ಹತ್ಕೊಂಡ್ ಕೂತ್ಕೊಂಡಿರೋ, ನಿನ್ನ ಏನಕ್ಕೋಸ್ಕರ ನಾನು ಅಳಿಯಾಗಿ ಒಪ್ಕೊಂಡೆ ಗೊತ್ತಾ, ನೀನ್ ಈ ತರ ಒಂದ್ ಎದುರು ಪುಕ್ಲಾಗಿ ಇರ್ಬೇಕು ಅಂತನಾ, ನೀನ್ ಎಷ್ಟು ಸ್ಟ್ರಾಂಗ್ ಆಗಿರೋನು ಅಂತ ನೀನ್ ಮರ್ತೋಗ್ಬಿಟ್ಟ, ಈ ಒಂದು ವಿಷಯಕ್ಕೆ ನೀನ್ ಸೋತೋಗ್ಬಿಟ್ಟೆ ಅಂತ ಹೇಳಿ ಇದೇ ತರ ಕೂತ್ಕೊಂಡ್ರೆ ನಿನ್ ಜೀವನದಲ್ಲಿ ನೀನೇನು ಮಾಡಕ್ ಆಗೋದಿಲ್ಲ, ಇದನ್ನೆಲ್ಲ ತಪ್ಪಿಸ್ಕೊಂಡು ನೀನ್ ಹೊರಗಡೆ ಬರ್ಲೇಬೇಕು, ಮತ್ತೆ ನೀನ್ ಅನ್ಕೊಂಡಿದ್ದನ್ನ ಸಾಧಿಸಲೇಬೇಕು ಅಂತ ಸ್ವಲ್ಪ ಮೋಟಿವೇಶನಲ್ ಆಗಿ ಸ್ಪೀಚ್ ಕೊಟ್ಟಿದ ತಕ್ಷಣ ನಮ್ ಹೀರೋ ಚಿಕ್ಕಪ್ಪಗೆ ಕೂಡ ಒಂದು ಫೈರ್ ಬಂದ್ಬಿಡುತ್ತೆ. ಹೌದು ನಾನು ಇದರಿಂದ ಹೊರಗಡೆ ಬಂದೇ ಬರ್ತೀನಿ, ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ ಅಂತ ಹೇಳ್ತಾರೆ. ಇವಾಗ ನಮ್ ಹೀರೋ ಹಾಸ್ಪಿಟಲ್ ಅಲ್ಲಿ ಇರೋದು ಆ ಚೇರ್ಮನ್ಗೂ ಮತ್ತೆ ಮ್ಯಾನೇಜರ್ ಗೆಲ್ಲ ಗೊತ್ತಾಗಿರುತ್ತಲ್ಲ, ಅವ್ರ ಜಾಕೆ ಬಂದಿರ್ತಾರೆ. ನಮ್ ಹೀರೋನ ಕರೆದು ಕಾರಲ್ಲಿ ಕೂಸ್ಕೊಂಡು ಮಾತಾಡ್ತಾ ಇರ್ತಾರೆ. ಚೇರ್ಮನ್ ಕೇಳ್ತಾರೆ ನಾನಿವಾಗ ಆ ಡೈರೆಕ್ಟರ್ ನ ಅಂದ್ರೆ ನಮ್ ಹೀರೋ ಚಿಕ್ಕಪ್ಪನ ಕೆಲಸ ಬಿಟ್ಟು ತೆಗೆದ್ಬಿಟ್ಟಿದೀನಿ, ಇನ್ಮೇಲೆ ಅವ್ನು ನಮ್ ಕಂಪನಿಗೆ ಬೇಡವೇ ಬೇಡ ಅಂತ ಹೇಳ್ತಾರೆ. ಆಗ ಹೀರೋ ಹೇಳ್ತಾನೆ ಸರ್ ಅವ್ರನ್ನ ಕೆಲಸ ಬಿಟ್ಟು ತೆಗ್ದಿದ್ರ ಅಂತಂದ್ರೆ ನನ್ನ ಕೂಡ ಕೆಲಸ ಬಿಟ್ಟು ತೆಗೆದ್ಬಿಡಿ, ಅವಾಗ ಅವ್ರಿಗೇನು ಡೌಟ್ ಬರೋದಿಲ್ಲ, ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ಬಿಟ್ಟು ನನ್ನ ಕೆಲಸ ಬಿಟ್ಟು ತೆಗೆದ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಚೇರ್ಮನ್ ಕೂಡ ಸರಿ ಆಯ್ತು, ನೀನ್ ಹೇಳ್ದಂಗೆ ನಿನ್ನ ಕೆಲಸ ಬಿಟ್ಟು ತೆಗಿತೀನಿ, ಆದ್ರೆ ನೀನ್ ಏನಕ್ಕೆ ಆ ಡೈರೆಕ್ಟರ್ ಮೇಲೆ ಅಷ್ಟೊಂದು ಕೋಪ ಅಂತದವ್ರು ಏನ್ ಮಾಡಿದ್ರು ಅಂತ ಕೇಳಿದಾಗ ನಮ್ ಹೀರೋ ದಯವಿಟ್ಟು ಸರ್ ಅದ್ರ ಬಗ್ಗೆ ಮಾತ್ರ ನೀವು ಕೇಳ್ಬೇಡಿ,
ನಾನ್ ಮಾಡ್ಬೇಕಾಗಿರೋ ಕೆಲಸ ತುಂಬಾನೇ ಇದೆ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಹೀರೋಯಿನ್ ತೋರಿಸ್ತಾರೆ. ಅವಳು ಬಂದು ಹಾಸ್ಪಿಟಲ್ ಬಂದು ಅಲ್ಲಿರೋ ನರ್ಸ್ ಹತ್ರ ಎಲ್ಲ ಕೇಳ್ಕೊಂತಾ ಇರ್ತಾಳೆ, ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಇನ್ನೂ ಅಮೌಂಟ್ ಪೇ ಮಾಡಿಲ್ಲ, ನಾನು ಆದಷ್ಟು ಬೇಗ ಅಮೌಂಟ್ ನ ಪೇ ಮಾಡ್ಬಿಡ್ತೀನಿ ಅಂದಾಗ, ಮೇಡಮ್ ಏನಕ್ಕೆ ಇವಾಗ ಅಷ್ಟೊಂದು ಮಾತಾಡ್ತಾ ಇದ್ದೀರಾ, ಆಲ್ರೆಡಿ ನಿಮ್ ಬಿಲ್ ಪೇ ಆಗಿದೆ, ನಿಮ್ ಫ್ರೆಂಡ್ ಇದಾರಲ್ವಾ ಲಾಯರ್, ಅವ್ರು ಆಲ್ರೆಡಿ ಬಿಲ್ ನ ಪೇ ಮಾಡಿದ್ದಾಯ್ತು ಅಂದಾಗ, ಏನು ಅವ್ರ ಅಂತ ಹೇಳಿ ಅವ್ರ ಹತ್ರ ಹೋಗ್ಬಿಟ್ಟು ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾರೆ. ತುಂಬಾನೇ ಥ್ಯಾಂಕ್ಸ್ ಸರ್, ನೀವೇನಕ್ಕೆ ಇಷ್ಟೆಲ್ಲ ರಿಸ್ಕ್ ತಗೊಳಕ್ ಹೋದ್ರಿ ಅಂತ ಹೇಳಿ ಹಗ್ ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾಳೆ. ನೀವ್ ಇಷ್ಟು ಹೆಲ್ಪ್ ಮಾಡ್ತೀರಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ, ನೀವು ಮಾಡಿರೋದು ಎಷ್ಟು ದೊಡ್ಡ ವಿಷಯ ಗೊತ್ತಾ ಅಂತ ತುಂಬಾನೇ ಎಮೋಷನಲ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆದ್ರೆ ಅಪ್ಪನ್ಗೆ ಏನ್ ಹೇಳೋದು ಅಂತ ಗೊತ್ತಿಲ್ಲ, ನಾನಲ್ಲಮ್ಮ ಮಾಡಿದ್ದು ಹೀರೋ ಅಂತ ಕೂಡ ಅವ್ನಿಗೆ ಹೇಳಕ್ ಆಗ್ತಾ ಇಲ್ಲ. ಇವಾಗ ಹಂಗೆ ಡೋಡೋ ಕಂಪನಿಯಲ್ಲಿ ತೋರಿಸ್ತಾರೆ. ಅಲ್ಲಿ ನಮ್ ಹೀರೋ ಚಿಕ್ಕಪ್ಪನ ಮತ್ತೆ ಹೀರೋನ ಕೆಲಸ ಬಿಟ್ಟು ತೆಗೆದ್ ಬಿಟ್ಟಿದ್ದಾರೆ ಅಂತ ಒಂದು ನೋಟಿಸ್ ನ ಹಾಕಿರ್ತಾರೆ. ಅದನ್ನ ಮಿಯಾ ನೋಡ್ಬಿಟ್ಟು ಸಖತ್ ಶಾಕ್ ಆಗ್ತಾಳೆ. ಮ್ಯಾನೇಜರ್ ನ ಕೇಳ್ತಾಳೆ, ಏನಿದು ಇಲ್ಲೇನ್ ನಡೀತಿದೆ, ಕಾಂಗ್ ನನ್ಗೆ ಅಸಿಸ್ಟೆಂಟ್ ತಾನೆ, ಅಂದ್ರೆ ನನಗ್ ಪಿ ಎ ತಾನೆ, ಅವನನ್ನ ಕೆಲಸ ಬಿಟ್ಟು ತೆಗೆಯಕ್ಕೆ ನಿಮ್ಗೆ ರೈಟ್ಸ್ ಕೊಟ್ಟಿದ್ದು ಅಂತ ಕೇಳಿದಾಗ ಆ ಮ್ಯಾನೇಜರ್ ಹೇಳ್ತಾರೆ, ಇಲ್ಲಿ ನೋಡಿ ಮೇಡಮ್, ಇದಕ್ಕೆಲ್ಲ ನಿಮ್ಗೆ ಆನ್ಸರ್ ಬೇಕಂದ್ರೆ ನೀವು ಚೇರ್ಮನ್ ನ ಕೇಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇವಳು ಸುಮ್ನೆ ಇರ್ತಾಳ. ಸಖತ್ ಟೆನ್ಷನ್ ಆಗ್ಬಿಟ್ಟು ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ಕೆಲಸ ಬಿಟ್ಟು ಇವ್ರು ತೆಗೆದ್ ಬಿಡ್ತಾರೆ, ಇದಕ್ಕೆಲ್ಲ ನೀನ್ ಏನ್ ಆನ್ಸರ್ ಹೇಳ್ತಿ ಅಂತ ಬೈತಾ ಇದ್ರೆ, ಅಲ್ಲ ಅವ್ನಿಗೆ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲ, ಅವ್ರು ನನ್ನ ಕೆಲಸ ಬಿಟ್ಟು ತೆಗೆದ್ರೆ ಅವ್ರನ್ನ ಕೇಳ್ಬೇಕು, ನನ್ಗೆ ಇವಳು ಫೋನ್ ಮಾಡಿ ಕಿರ್ಸ್ತಾ ಇದ್ದಾಳೆ ಅಂತ. ಆದ್ರೆ ಅವಳು ಹೇಳ್ತಾಳೆ, ಇದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದೆ, ಎಲ್ಲದಕ್ಕೂ ಆನ್ಸರ್ ಮಾಡ್ಬೇಕು, ಬಟ್ ಇವಾಗ ನಾನೇ ನಿಮ್ಮ ಹತ್ರ ಕೆಲಸ ಮಾಡ್ತಾ ಇಲ್ಲ ತಾನೆ, ನಾನ್ ಯಾಕೆ ಮಾಡ್ಬೇಕು ಅಂತ ಕೇಳ್ತಾನೆ. ಈ ತರ ಮಾತಾಡ್ಕೊಂಡೆ ಆ ವೈಟಿಂಗ್ ಹಾಲ್ ಕಡೆ ನಡ್ಕೊಂಡು ಹೋದ್ರೆ ನಮ್ ಹೀರೋನಲ್ಲಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇರೋದನ್ನ ನೋಡ್ತಾಳೆ. ಅಂದ್ರೆ ಲಾಯರ್ ಫ್ರೆಂಡ್ ಹತ್ರ ಮಾತಾಡೋದನ್ನ ನೋಡ್ಬಿಟ್ಟು, ಅಯ್ಯೋ ಇವ್ಳು ನೋಡಿದ್ರೆ ಸಾಕು ಅಂತ ಹೇಳಿ ಟಕ್ಕಂತ ಕಾಲ್ ನ ಕಟ್ ಮಾಡ್ಬಿಟ್ಟು ನಮ್ ಹೀರೋಯಿನ್ ಮಾತಾಡೋದನ್ನ ಕೇಳಿಸ್ಕೊಂತಾ ಇರ್ತಾನೆ. ಅದಾದ್ಮೇಲೆ ಲಾಯರ್ ಫ್ರೆಂಡ್ ಕೂಡ ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋನ ನೋಡ್ಬಿಟ್ಟು ಹೀರೋ ಹತ್ರ ಬಂದು ಮಾತಾಡ್ತಾರೆ. ನೀನೇ ದುಡ್ಡು ಕೊಟ್ಟಿದ್ದು ಅಂತ ನಾನು ಅವ್ಳಿಗೆ ಹೇಳಿಲ್ಲಪ್ಪ, ಆದ್ರೆ ಯಾವಾಗ ಹೇಳ್ಬಿಡ್ತಾರೋ ನಂಗೆ ಗೊತ್ತಿಲ್ಲ, ನನ್ಗೆ ಅವಳು ನೋಡಿದ್ರೆ ಭಯ ಆಗುತ್ತೆ ಅಂತ ಮಾತಾಡ್ತಾರೆ. ಅಷ್ಟೇ ನಮ್ ಹೀರೋಯಿನ್ ಕೂಡ ತಿರುಗಿ ನೋಡ್ಬಿಡ್ತಾಳೆ ನಮ್ ಹೀರೋ ಇಲ್ಲಿ ಇರೋದನ್ನ. ಹೀರೋಯಿನ್ ಬಂದಿದ ತಕ್ಷಣ ಅಯ್ಯಪ್ಪ ಕೂಡ ಸರಿ ಆಯ್ತು, ನನ್ಗೆ ಟೈಮ್ ಆಯ್ತು, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ನಮ್ ಹೀರೋಯಿನ್ ಕೇಳ್ತಾಳೆ, ಏಯ್ ನಿನ್ಗೇನಾಯ್ತು, ನೀನ್ ಯಾಕೆ ಈ ತರ ಬಟ್ಟೆ ಹಾಕೊಂಡಿದ್ಯಾ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಏನಿಲ್ಲ, ಒಂದು ಸಣ್ಣ ಆಕ್ಸಿಡೆಂಟ್ ಅಂತ. ಅದೇ ಟೈಮ್ಗೆ ನಮ್ ಹೀರೋನ್ ಅವ್ರ ತಮ್ಮ ಕೂಡ ಅಲ್ಲೇ ಇರ್ತಾನಲ್ಲ, ಅವ್ನು ನಮ್ ಹೀರೋನ ನೋಡಿದ ತಕ್ಷಣ ಹಲೋ ಬ್ರದರ್ ಅಂತ ಹೇಳ್ತಾನೆ. ಹೀರೋಯಿನ್ಗೆ ಸಖತ್ ಶಾಕು, ಇವ್ನು ಯೂಶುವಲ್ ಆಗಿ ಯಾರ ಹತ್ರನು ಈ ತರ ಮಾತಾಡಲ್ವೇ, ಅದೇನು ಇವ್ನ ನೋಡಿ ಮಾತಾಡಿಸ್ತಾ ಇದಾರೆ ಅಂತ. ಅದಾದ್ಮೇಲೆ ಇವ್ರಿಬ್ರು ಹಂಗೆ ಹೊರಗಡೆ ಆ ಗಾರ್ಡನ್ ಅಲ್ಲಿ ಕುತ್ಕೊಂಡು ಮಾತಾಡುವಾಗ ನಮ್ ಹೀರೋಯಿನ್ ಕೇಳ್ತಾಳೆ, ಹೌದು ನನ್ ತಮ್ಮ ನಿನ್ನ ನೋಡಿ ಮಾತಾಡಿಸ್ತಾ ಅಲ್ವಾ, ಹೆಂಗೆ ಅವನು ಯಾರ ಹತ್ರನು ಮಾತಾಡಲ್ಲ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಓ ಅದು ನಿಮ್ ತಮ್ಮನ, ನನ್ಗೆ ಇವಾಗ್ಲೇ ಗೊತ್ತಾಗಿದ್ದು, ಇದಕ್ ಮುಂಚೆ ನಾನು ಈ ಹಾಸ್ಪಿಟಲ್ ಗೆ ಬರ್ಬೇಕಾದ್ರೆ ನೋಡಿದ್ದೆ ಅಷ್ಟೇ, ಬಟ್ ನಿನ್ ತಮ್ಮ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಸರಿ ಆಯ್ತು, ಏಕೆ ಏನಾಯ್ತು ಅಂತೆಲ್ಲ ಇವ್ಳು ಕೇಳಿದಾಗ, ಏನಿಲ್ಲ ಸಣ್ಣ ಆಕ್ಸಿಡೆಂಟ್, ಅದ್ರಲ್ಲೂ ನಾನೀಗ ಡೋಡೋ ಕಂಪನಿಯಲ್ಲಿ ಕೆಲಸ ಬಿಟ್ಬಿಟ್ಟೆ ಅಂತ ಹೇಳ್ತಾನೆ. ಇನ್ನು ಕೆಲಸ ಬಿಟ್ಬಿಟ್ಟ, ಅದಕ್ಕೋಸ್ಕರ ಎಷ್ಟು ಕಷ್ಟ ಪಟ್ಟಿದ್ಯಾ ಕಣೋ, ಫಸ್ಟ್ ಬಂದಿದ್ಯಾ ನೀನು, ಏನಕ್ಕೋ ನೀನ್ ಕೆಲಸ ಬಿಟ್ಟೆ ಅಂದಾಗ ಇವ್ನ ಅಂತಾನೆ, ಅದೆಲ್ಲ ಪರಿಸ್ಥಿತಿ, ನಾನೇನ್ ಮಾಡೋದು ಅಂತ. ಅದಾದ್ಮೇಲೆ ಇಲ್ಲೇ ಕುತ್ಕೊಂಡಿದ್ರೆ ಅದಕ್ ಮೇಲೆ ಇವಳು ಏನಾದ್ರು ಕೇಳ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು, ಸರಿ ಆಯ್ತು ನನಗೊಂದು ಸಣ್ಣ ಟೆಸ್ಟ್ ಇದೆ, ನಾನು ಒಳಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಇನ್ನೊಂದ್ ಕಡೆ ಚೇರ್ಮನ್ ಅವ್ರ ವೈಫ್ ನ ತೋರಿಸ್ತಾರೆ. ಅವರಂತೂ ಫುಲ್ ಆಗಿ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ನನ್ಗೆ ವೈನ್ ಸಾಕಾಗಲ್ಲ, ನನ್ಗೆ ಇನ್ನಷ್ಟು ವೈನ್ ಬೇಕು, ತಗೊಂಡ್ ಬನ್ನಿ ಅಂತ ಕೇಳ್ತಾ ಇರ್ತಾರೆ. ಇವಾಗ ಆ ಜಾಗಕ್ಕೆ ಚೇರ್ಮನ್ ಅವ್ರ ಅಸಿಸ್ಟೆಂಟ್ ಬಂದ್ಬಿಡ್ತಾರೆ. ಮೇಡಮ್ ಏನ್ ಮೇಡಮ್ ಇಷ್ಟೊಂದು ಕುಡಿತಾ ಇದ್ದೀರಾ, ಇದೆಲ್ಲ ಬೇಡ ಮೇಡಮ್ ಅಂದಾಗ, ಯೋ ನೀನ್ ಮಾತಾಡ್ಬೇಡಯ್ಯ, ಇದಕ್ಕೆಲ್ಲ ಕಾರಣ ನೀನೆ, ನಾನು ಎಷ್ಟು ಹೇಳ್ದೆ ಆ ಚೇರ್ಮನ್ ಹತ್ರ ಹೋಗಿ ಹೇಳ್ಬೇಡ ಅಂತ, ಅವ್ರಿಗೆ ಇನ್ನೊಂದ್ ಮಗ ಇದಾರೆ ಅಂತ, ಆದ್ರೆ ನೀನ್ ಅದನ್ನು ಮೀರಿ ಹೋಗಿ ಹೇಳ್ತಾ ಇಲ್ಲ, ನಿನ್ನಿಂದನೇ ಇವಾಗ ನನಗೆ ಈ ತರ ಒಂದು ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಬೈತಾ ಇರ್ತಾರೆ. ಅದೇ ಟೈಮ್ಗೆ ಚೇರ್ಮನ್ ಕೂಡ ಮನೆಗೆ ಬರ್ತಾರೆ. ಅಸಿಸ್ಟೆಂಟ್ ಹೋಗ್ಬಿಟ್ಟು ಹೇಳ್ತಾರೆ, ಸರ್ ನಿಮ್ ವೈಫ್ ತುಂಬಾನೇ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಸರ್, ನೀವ್ ಅದನ್ನ ಹೆಂಗಾದ್ರು ಮಾಡಿ ತಡಿಬೇಕಂದಾಗ ಚೇರ್ಮನ್ ಹೇಳ್ತಾರೆ, ಅವಳೆ ಫುಲ್ ಆಗಿ ಕುಡಿದ್ರೆ ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತಾಳೆ, ನಾನೇನ್ ಹೇಳೋದು ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ರೂಮ್ಗೆ ಹೋದ್ರೆ ಹಿಂದ್ಗಡೆನೆ ವೈಫ್ ಕೂಡ ಬಂದ್ಬಿಟ್ಟು ಸರಿಯಾಗಿ ಬೈತಾರೆ. ಏನ್ ಅನ್ಕೊಂಡಿದೀರಾ ನೀವೇನ್ ಮಾಡ್ಬೇಕಂತ ಅನ್ಕೊಂಡಿದೀರಾ ಅಂತ ನನ್ಗೊಂದು ಗೊತ್ತಾಗ್ತಾ ಇಲ್ಲ, ಈ ಕಂಪನಿಗೆ ಸಂಬಂಧಪಟ್ಟಿರೋ ಮುಖ್ಯವಾದ ಪೋಸ್ಟ್ ನ ಮುಖ್ಯವಾಗಿರೋದನ್ನೆಲ್ಲ ಅವನು ಕೊಡ್ಬೇಕು ಅಂತ ಅನ್ಕೊಂಡಿದೀರಾ, ಇದಕ್ಕೆಲ್ಲ ನಾನ್ ಒಪ್ಕೊಳ್ಳೋದಿಲ್ಲ, ನನ್ಗೆ ನಿಮ್ಗೆ ಮೋಸ ಮಾಡಕ್ ಮನ್ಸ್ ಬಂತು ಅಂದಾಗ ಚೇರ್ಮನ್ ಹೇಳ್ತಾರೆ, ಇಲ್ಲಿ ನೋಡು ಕಂಪನಿ ಬಗ್ಗೆ ಎಲ್ಲ ನೀನ್ ಮಾತಾಡ್ಬೇಡ, ಅದ್ರಲ್ಲೂ ಆ ಡೈರೆಕ್ಟರ್ ಮತ್ತೆ ನಿಮ್ ಅಣ್ಣ ಇದಾನಲ್ವಾ ಆ ಪೊಲಿಟಿಷಿಯನ್, ಇಬ್ರು ಸೇರ್ಕೊಂಡು ನನಗೆ ಎಷ್ಟು ಮೋಸ ಮಾಡಿದಾರೆ ಅಂತ ಗೊತ್ತಾ, ಆ ಡೋಡೋ ಕಂಪನಿ ನನ್ನಿಂದ ಕಿತ್ಕೋಬೇಕು ಅಂತ ನೋಡಿದ್ರು, ಆದ್ರೆ ಅದನ್ನ ನಾನು ಇಷ್ಟು ಕಷ್ಟಪಟ್ಟು ಹ್ಯಾಂಡಲ್ ಮಾಡಿ ಅದನ್ನೆಲ್ಲ ಉಳಿಸ್ಕೊಂಡಿದೀನಿ ಅಂತ ನೀನು ಗೊತ್ತಾ, ಸುಮ್ನೆ ಅರ್ಥ ಬರ್ತಾ ಇಲ್ದೆ ಮಾತಾಡ್ಬೇಡ ಅಂತ ಕೋಪ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಈ ಲೇಡಿಗೂ ಕೋಪ ಬಂದ್ಬಿಟ್ಟು ಅವ್ರಿಗೆ ಪೊಲಿಟಿಷಿಯನ್ ಮೀಟ್ ಮಾಡ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಿ ಡೋಡೋ ಕಂಪನಿನ ನಿಮ್ ಸ್ವಂತ ಮಾಡ್ಬೇಕು ಅಂತ ಅನ್ಕೊಂಡ್ರ, ಅದಕ್ಕೋಸ್ಕರ ನೀವು ಚೀಟ್ ಮಾಡಿದ್ರ ಅಂತೆಲ್ಲ ಕೇಳಿದಾಗ ಆ ಪೊಲಿಟಿಷಿಯನ್ ಕೂಡ ಕೇಳ್ತಾರೆ, ಅದೆಲ್ಲ ಬಿಸ್ನೆಸ್, ಅದೆಲ್ಲ ಬಿಡು, ಇವಾಗ ನೀನ್ ಏನಕ್ ಬಂದೆ, ಏನ್ ಮಾತಾಡ್ಬೇಕು ಅಂತ ಕೇಳಿದಾಗ ಆ ಲೇಡಿ ಹೇಳ್ತಾರೆ, ಇಲ್ಲಿ ನೋಡಿ ನನಗ್ ಸಂಬಂಧಪಟ್ಟಿರೋ ಶೇರ್ ನ, ಅಂದ್ರೆ ಡೋಡೋ ಕಂಪನಿಯಲ್ಲಿರೋ ನನಗ್ ಸಂಬಂಧಪಟ್ಟಿರೋ ಶೇರ್ ನೆಲ್ಲ ನಾನು ನಿಮ್ಗೆ ಕೊಡ್ತೀನಿ, ಅದರಿಂದ ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ ಅಂದಾಗ ಈ ಪೊಲಿಟಿಷಿಯನ್ ಗೆ ಸಖತ್ ಶಾಕು, ಇದೇನಪ್ಪ ಇದು ಇವಳ ಶೇರ್ ನ ನಮಗ್ ಕೊಡ್ತೀನಿ ಅಂತ ಇದ್ದಾಳೆ ಅಂತ, ಯಾಕಂದ್ರೆ ಆ ಕಂಪನಿಗೆ ಸಂಬಂಧಪಟ್ಟಂಗೆ ಆ ಚೇರ್ಮನ್ ಗೆ ಇವ್ರ ವೈಫ್, ಸೊ ಇವ್ರಿಗೆ ಮುಖ್ಯವಾದ ಶೇರ್ಸ್ ನ ಕೊಟ್ಟಿರ್ತಾರೆ, ಸ್ವಲ್ಪ ಜಾಸ್ತಿನೇ ಪರ್ಸೆಂಟೇಜ್ ಇರುತ್ತೆ ಇವ್ರದ್ದು, ಅದನ್ನೇ ನನಗೆ ಕೊಡ್ತಾ ಇದಾರೆ ಅಂತಂದ್ರೆ ಇದ್ರಿಂದ ಕಡೆ ಬೇರೆ ಏನಾದ್ರು ಇರ್ಬೋದಾ, ಇಷ್ಟು ಮುಖ್ಯವಾದ ಕೆಲಸ ನೀನ್ ಮಾಡ್ತಾ ಇದೀಯ ಅಂತಂದ್ರೆ ನನ್ನಿಂದ ನಿನ್ಗೇನೋ ಒಂದು ಕಾರ್ಯ ಆಗ್ಬೇಕು, ಅದೇನಂತ ಹೇಳು ಅಂತ ಕೇಳಿದಾಗ ಆ ಚೇರ್ಮನ್ ಅವ್ರ ವೈಫ್ ಕೂಡ ಹೇಳ್ತಾರೆ, ಇದನ್ನೆಲ್ಲ ನಾನು ನಿಮ್ಗೆ ಕೊಡೋ ಬದಲು ಕೇಳೋದು ನಾನು ಒಂದೇ ಒಂದು, ನನ್ ಮಗನ್ ಹೆಂಗಾದ್ರು ಮಾಡಿ ನೀವು ಜೈಲಿಂದ ಬಿಡಿಸ್ಕೊಡ್ಬೇಕು ಅಂತ. ಅದಕ್ಕೆ ಪೊಲಿಟಿಷಿಯನ್ ಕೂಡ ಅದಕ್ಕೆಲ್ಲ ಚಾನ್ಸ್ ಇಲ್ಲ, ನಾನೀ ಕೆಲಸ ಮಾಡಕ್ ಆಗೋದಿಲ್ಲ, ಅದ್ರಲ್ಲಿ ಅವ್ನಿಗೆ 6 ವರ್ಷ ಜೈಲ್ ಶಿಕ್ಷೆ ಕೊಟ್ಟಿದ್ದಾರೆ, ನಾನ್ ಹೆಂಗ್ ಬಿಡಿಸ್ಕೊಂಬರಕ್ ಆಗುತ್ತೆ ಅಂದಾಗ, ನೋಡಿ ನೀವು ಮನ್ಸಿಟ್ರೆ ಆಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ಈ ಇಯರ್ಲಿ ಈ ಇಂಡಿಪೆಂಡೆನ್ಸ್ ಡೇಗೆ ಅದಕ್ಕೆಲ್ಲ ಕೂಡ ಸ್ವಲ್ಪ ಜನನ ಹೊರಗಡೆ ಬಿಡ್ತಾರಲ್ಲ, ಆತರ ನೀನೇನಾದ್ರೂ ನನ್ ಮಗನ ಬಿಡಿಸ್ಕೊಡ್ಲೇಬೇಕು ಅಂತ ಕೇಳ್ತಾರೆ. ಅದಾದ್ಮೇಲೆ ಮಿಯಾ ಮತ್ತೆ ಚೇರ್ಮನ್ ಅವ್ರ ವೈಫ್ ಇಬ್ರು ಜೋನ ನೋಡಕ್ಕೆ ಅಂತ ಹೋಗಿರ್ತಾರೆ. ಅವ್ರ ಅಮ್ಮನ ನೋಡಿದ ತಕ್ಷಣ ಜೋ ಸಖತ್ ಎಮೋಷನಲ್ ಆಗ್ಬಿಡ್ತಾನೆ, ಅಮ್ಮ ಯಾಕಮ್ಮ ಇಷ್ಟ ದಿನ ನನ್ನ ನೋಡಕ್ ಬಂದಿಲ್ಲ, ನೀನ್ ಇಲ್ದೆ ನಾನು ಹೆಂಗಾಗ್ಬಿಟ್ಟಿದೀನಿ ನೋಡಮ್ಮ ಅಂತ ಹೇಳಿ ಓವರ್ ಎಮೋಷನಲ್ ಆಗಿ ಮಾತಾಡ್ತಾ ಇರ್ತಾನೆ. ಅದಕ್ಕೆ ಅವ್ರ ಅಮ್ಮ ಕೂಡ ಹೇಳ್ತಾರೆ, ನೀನ್ ಹೆಂಗೋ ನಾನ್ ಬಿಟ್ಬಿಡ್ತೀನಿ, ನನ್ಗಿರೋದ್ ನೀನ್ ಒಬ್ನೇ ಮಗ, ಅದ್ರಲ್ಲೂ ನಿಮ್ ಮಾವ ಹತ್ರ ನಾನೆಲ್ಲ ಮಾತಾಡಿ
ಮಾತಾಡಿದೀನಿ ಅಂದ್ರೆ ಪೊಲಿಟಿಷಿಯನ್ ಹತ್ರ ನಾನೆಲ್ಲ ಮಾತಾಡಿದೀನಿ. ಅವ್ರು ನಿಮ್ಮನ್ನ ಆದಷ್ಟು ಬೇಗ ಜೈಲಿಂದ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಆದ್ರೆ ನೀನ್ ಹೊರಗಡೆ ಬಂದಿದ ತಕ್ಷಣ ಮುಖ್ಯವಾಗಿ ಮಾಡ್ಬೇಕಾಗಿರೋ ಕೆಲಸ ಆ ಆಂಡ್ರೂನ ನಾಶ ಮಾಡ್ಬೇಕು. ಎಲ್ಲ ಅವ್ನ್ ಪಾಲ್ ಆಗೋ ತರ ಇದೆ ಅಂತ ಹೇಳಿದಾಗ ಜಿಯೋನ್ಗೂ ಸಖತ್ ಟೆನ್ಷನ್ ಆಗುತ್ತೆ. ಇದೇ ಸರಿಯಾದ ಟೈಮ್ ಅಮ್ಮ, ಅವ್ನ ಹೆಂಗ್ ಹೊಡಿತೀನಿ ನೋಡ್ಕೊಂಡಿರೋ ಅಂತ ಇವ್ನ್ ಸಖತ್ ಕೋಪ ಮಾಡ್ಕೊಂತಾನೆ. ಈಗ ಇನ್ನೊಂದ್ ಕಡೆ ಆಂಡ್ರೂನ ತೋರಿಸ್ತಾರೆ. ಅವನು ಸೋಷಿಯಲ್ ಮೀಡಿಯಾನ ಚೆಕ್ ಮಾಡ್ತಾ ಇರ್ತಾನೆ. ಅದ್ರಲ್ಲಿ ತುಂಬಾ ಜನ ಅಂದ್ರೆ ಪಬ್ಲಿಕ್ ಅವರೆಲ್ಲ ಕೂಡ ನಮ್ ಹೀರೋಯಿನ್ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಅವಳು ಇಷ್ಟು ಬೋಲ್ಡ್ ಆಗಿರೋ ಡಿಸಿಷನ್ ತಗೊಂಡಿದ್ದಾಳಲ್ಲ, ಆ ಕಂಪನಿಲಿ ಕೆಲಸ ಹೋಗುತ್ತೆ ಅಂತ ಕೂಡ ನೋಡಿಲ್ಲ, ಆ ಕಂಪನಿಗೆ ಸಂಬಂಧಪಟ್ಟಿರೋನ್ನೇ ಜೈಲಿಗೆ ಹಾಕಿಸ್ಬಿಟ್ಲು ಅಂತ ಹೇಳಿ ಅವಳ ಬಗ್ಗೆ ತುಂಬಾನೇ ಹೆಮ್ಮೆಯಾಗಿ ಮಾತಾಡ್ತಾ ಇರ್ತಾರೆ. ಆಂಡ್ರೂ ಯೋಚನೆ ಮಾಡ್ತಾನೆ, ಪರವಾಗಿಲ್ವೇ ಇವಳ ಬಗ್ಗೆ ಸ್ವಲ್ಪ ಒಳ್ಳೇದಾಗೆ ಮಾತಾಡ್ಕೊಂತಾ ಇದಾರೆ ಅಂತ. ಅದೇ ಟೈಮ್ ಜಾಕ್ ಒಬ್ರು ಬಂದು ಹೇಳ್ತಾರೆ, ಸರ್ ಈ ತರ ಚೇರ್ಮನ್ ಒಂದು ಮೀಟಿಂಗ್ ನ ಮಾಡ್ತಿದ್ದಾರೆ, ನಿಮ್ನ ಕರೆದ್ರು ಅಂತ. ಇವ್ನು ಕೂಡ ಮೀಟಿಂಗ್ ಗೆ ಹೋಗ್ತಾನೆ. ಆಕ್ಚುಲಿ ಏನಕ್ಕೆ ಮೀಟಿಂಗ್ ಹಾಕಿರೋದಂದ್ರೆ ಚೇರ್ಮನ್ ಹೇಳ್ತಾರೆ, ಆಲ್ರೆಡಿ ನಮ್ ಶೇರ್ಸ್ ಎಲ್ಲ ಸ್ವಲ್ಪ ಕಡಿಮೆನೆ ಹೋಗ್ತಾ ಇದೆ, ನಾನು ಕಷ್ಟಪಟ್ಟು ಇವಾಗ ಅದನ್ನೆಲ್ಲ ತಗೊಂಡಿದೀನಿ, ಹೆಂಗಾದ್ರೂ ಮಾಡಿ ನಮ್ ಕಂಪನಿನ ಒಂದು ಲೆವೆಲ್ ಗೆ ನಾವು ತರಲೇಬೇಕು, ಅದಕ್ಕೇನಾದ್ರೂ ಕೆಲವೊಂದು ಐಡಿಯಾಸ್ ನ ಕೊಡಿ ಅಂತ ಕೇಳಿದಾಗ ಅಲ್ಲಿರೋರೆಲ್ಲ ಯಾವ್ದೋ ಏನೇನೋ ರೀತಿ ಎಲ್ಲ ಹೇಳ್ತಾ ಇರ್ತಾರೆ, ಈ ತರ ಮಾಡ್ಬೋದು ಆತರ ಮಾಡ್ಬೋದು ಅಂತ. ಬಟ್ ಇದು ಯಾವ್ದನ್ನ ಚೇರ್ಮನ್ ಗೆ ಸ್ಯಾಟಿಸ್ಫೈ ಆಗಿಲ್ಲ. ಆಗ ಆಂಡ್ರೂ ಒಂದ್ ಮಾತನ್ನ ಹೇಳ್ತಾನೆ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಮುಖ್ಯವಾಗಿ ನಮ್ ಶೇರ್ಸ್ ಅಂದ್ರೆ ನಮ್ ಕಂಪನಿ ಶೇರ್ಸ್ ಬಿದ್ದೋಗೋದಕ್ಕೆ ಕಾರಣನೇ ಹೀರೋಯಿನ್. ಆದ್ರೆ ಹೀರೋಯಿನ್ ತುಂಬಾ ಒಳ್ಳೆಯವಳು, ಹೀರೋಯಿನ್ ತುಂಬಾನೇ ಬೋಲ್ಡ್ ಆಗಿದ್ಲು ಅಂತ ಹೇಳಿ ಪಬ್ಲಿಕ್ ಅಲ್ಲಿ ಒಂದು ಟಾಕ್ ಇದೆ. ಸೊ ಈಗ ನಾವ್ ಹೀರೋಯಿನ್ ಮತ್ತೆ ನಮ್ ಕಂಪನಿಗೆ ಕರ್ಕೊಂಡ್ ಬಂದು ಜಾಯಿನ್ ಮಾಡಿಸ್ಕೊಂಡು ನಾವು ಅವಳಿಗೆ ಏನು ಮೋಸ ಮಾಡಿಲ್ಲ ಅಂತ ಪಬ್ಲಿಕ್ ಗೆ ಗೊತ್ತಾದ್ರೆ ಸಾಕಲ್ವಾ, ಆಟೋಮೆಟಿಕ್ ನಮ್ ಡೋಡೋ ಕಂಪನಿ ಮೇಲೆ ಆಗ್ಬಿಡುತ್ತೆ. ಯಾಕಂದ್ರೆ ನಿಮ್ ಮಗನ ನಾವು ಜೈಲಿಗೆ ಕಳಿಸ್ಬಿಟ್ರಿ ಅಂತ ಹೇಳಿ ಅವಳನ್ನ ಕೆಲಸ ಬಿಟ್ಟು ತೆಗೆದ್ಬಿಟ್ರಿ ಅಂತ ಎಲ್ಲರೂ ಹೊರಗಡೆ ಮಾತಾಡ್ಕೊಂತಾ ಇದಾರೆ. ಸೊ ಇವಳನ್ನ ನಾವು ಮತ್ತೆ ಕೆಲಸಕ್ಕೆ ಕರ್ಕೊಂಡ್ ಬಂದ್ರೆ ನಮ್ಮ ಶೇರ್ಸ್ ಎಲ್ಲ ಜಾಸ್ತಿ ಆಗಕ್ಕೆ ಚಾನ್ಸ್ ಇದೆ ಅಂತ ಹೇಳಿದಾಗ ಚೇರ್ಮನ್ ಗೆ ಕೂಡ ಐಡಿಯಾ ಓಕೆ ಅಂತ ಅನ್ಸುತ್ತೆ. ಆಗ ಪಕ್ಕದಲ್ಲಿರೋ ಮ್ಯಾನೇಜರ್ ನ ಕೇಳ್ತಾರೆ, ಏನಪ್ಪಾ ಹೆಂಗಿದೆ ಐಡಿಯಾ ಅಂತ ಕೇಳಿದಾಗ, ಹಾ ಸರ್ ತುಂಬಾ ಒಳ್ಳೆ ಐಡಿಯಾ, ನಾವ್ ಇದನ್ನ ಪ್ರೊಸೀಡ್ ಮಾಡ್ಬೋದು ಅಂತ ಹೇಳಿದಾಗ, ಸರಿ ಆಯ್ತು ಆಂಡ್ರೂ, ಇನ್ಮೇಲೆ ಇದನ್ನೆಲ್ಲ ನೀನೇ ನೋಡ್ಕೋ, ನಮ್ ಕಂಪನಿ ಶೇರ್ಸ್ ಎಲ್ಲ ಹೈ ಆಗೋ ತರ ನೀನೇ ನೋಡ್ಕೋಬೇಕು ಅಂತ ಇದ್ರೊಂದು ದೊಡ್ಡ ಆಪರ್ಚುನಿಟಿನ ಆಂಡ್ರೂಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಮಿಷನ್ ನಮ್ ಹೀರೋಯಿನ್ ನ ಒಪ್ಸಿ ಕೆಲಸಕ್ಕೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳೋದು. ಇವ್ನು ಕೂಡ ಅವಳಿರೋ ಜಾಗಕ್ಕೆ ಹೋದ್ರೆ ಅವಳೆಲ್ಲ ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡ್ತಾ ಇರ್ತಾಳೆ. ಇವ್ನು ಹೋಗ್ಬಿಟ್ಟು ನಿಂತ್ಕೊಂಡು ನಾನು ಇವತ್ತು ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ಕರೀತಾನೆ. ಅದಾದ್ಮೇಲೆ ಯಾವ್ದೊಂದು ರೆಸ್ಟೋರೆಂಟ್ ಗೆ ಹೋಗಿರ್ತಾರೆ. ಅಲ್ಲಿ ಅವನು ತುಂಬಾನೇ ಕಾಸ್ಟ್ಲಿ ಫುಡ್ ನೆಲ್ಲ ಆರ್ಡರ್ ಮಾಡಿರ್ತಾನೆ. ಇದನ್ನ ನೋಡ್ಬಿಟ್ಟು ಅವಳೆ ಕೇಳ್ತಾಳೆ, ಏನು ಇದು ಇಷ್ಟೊಂದು ಕಾಸ್ಟ್ಲಿ ಫುಡ್ ನ ನೀನ್ ಆರ್ಡರ್ ಮಾಡ್ತಾ ಇದೀಯಾ, ನಿನ್ಗೂ ದುಡ್ಡಿಗೆ ಸ್ವಲ್ಪ ಕಷ್ಟನೇ ತಾನೆ, ಮತ್ತೇನಕ್ಕೆ ಇದನ್ನೆಲ್ಲ ಆರ್ಡರ್ ಮಾಡಿ ಸುಮ್ನೆ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದೀಯಾ, ಅದ್ರಲ್ಲೂ ನೀನ್ ಹಾಕೊಂಡಿರೋ ಕೋಟ್ ಎಲ್ಲ ನೋಡಿದ್ರೆ ಸ್ವಲ್ಪ ಹೈ ಕ್ವಾಲಿಟಿ ಇದ್ದಂಗೆ ಇದೆ, ಏನು ಗರ್ಲ್ ಫ್ರೆಂಡ್ ಯಾರಾದ್ರೂ ಸಿಕ್ಬಿಟ್ಲಾ ಇಲ್ಲ ಲಾಟ್ರಿ ಗಿಟ್ರಿ ಹೊಡಿತಾ ಅಂತ ಕೇಳುವಾಗ ಅವ್ನ ಅಂತಾನೆ, ಇಲ್ಲೋಡು ನನ್ಗೆ ಅದೆಲ್ಲ ಹೇಳಕ್ ಇಷ್ಟ ಇಲ್ಲ, ನಾನು ಏನಿದ್ರು ಡೈರೆಕ್ಟ್ ಆಗಿ ಮಾತಾಡ್ತೀನಿ, ನೀನ್ ಮತ್ತೆ ಬಂದು ಡೋಡೋ ಕಂಪನಿಯಲ್ಲಿ ಜಾಯ್ನ್ ಆಗ್ಬೇಕು, ನಾನಿನ್ನ ರೆಫರ್ ಮಾಡ್ತೀನಿ ಅಂದಾಗ ಇವಳು ಅಂತಾಳೆ, ಸುಮ್ನೆ ಆಟ ಆಡ್ಬೇಡ, ನಾನ್ ಮತ್ತೆ ಕಂಪನಿ ಕಡೆ ತಲೆ ಕೂಡ ಹಾಕಲ್ಲ, ಯಾಕಂದ್ರೆ ಕಂಪನಿಲೇ ಚೇರ್ಮನ್ ಅವ್ರ ವೈಫ್ ಇರ್ತಾರೆ, ಎಷ್ಟೇ ನಾನು ಅವ್ರ ಮಗನ ಜೈಲಲ್ಲಿ ಹಾಕಿದ್ರೆ ತಪ್ಪು ಅಂತ ಅವ್ರಿಗೆ ಗೊತ್ತಿದ್ರೆ ಕೂಡ ಮಗನ್ನ ಅವ್ರು ಬಿಟ್ಕೊಡೋದಿಲ್ಲ, ಸುಮ್ನೆ ನನ್ ಮೇಲೆ ಅವ್ರು ಮೂಜೋರ್ ಮಾಡೋದು, ನನ್ ಮೇಲೆ ಅವ್ರ ಕೋಪ ತೋರ್ಸೋದಲ್ಲ ನನ್ಗೆ ಇಷ್ಟ ಆಗಲ್ಲ, ನಾನು ಬರಲ್ಲ ಅಂತ ಹೇಳ್ತಾಳೆ. ಅದರಿಂದ ನಾನು ಕೋಪ ಬರುತ್ತೆ, ನೀನೇನಾದ್ರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ಅದನ್ನೆಲ್ಲ ನೋಡ್ಬಿಟ್ಟು, ಅಯ್ಯೋ ಇಷ್ಟೊಂದು ಕಾಸ್ಟ್ಲಿ ಫುಡ್ ಇದನ್ನೆಲ್ಲ ಯಾಕೆ ಸುಮ್ನೆ ವೇಸ್ಟ್ ಮಾಡೋದು ಅಂತ ಹೇಳಿ ಅಲ್ಲಿರೋರ್ಗೆ ಇದನ್ನೆಲ್ಲ ಪ್ಯಾಕ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ನಮ್ ಹೀರೋಯಿನ್ ಹೀರೋಗೆ ಕಾಲ್ ಮಾಡ್ತಾಳೆ, ಈ ತರ ಫುಡ್ ತಗೊಂಡಿದೀನಿ, ನಾನು ಇವಾಗ ಹಾಸ್ಪಿಟಲ್ ಗೆ ಬರ್ತಾ ಇದೀನಿ ನಿಮ್ನ ನೋಡಕ್ಕೆ ಅಂತ. ಇದು ಆಂಡ್ರೂ ಕೇಳಿಸ್ಕೊಂಡು ಸಖತ್ ಟೆನ್ಷನ್ ಆಗ್ತಾನೆ, ಊಟಕ್ಕೆ ದುಡ್ಡು ಕೊಡೋದು ನಾನು, ತಗೊಂಡೋಗ್ ಕೊಡೋದು ಅವನ್ಗ ಅಂತ ಹೇಳಿ. ಅದಾದ್ಮೇಲೆ ಅವಳನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಅವನು. ಅಲ್ಲಿ ಕೂಡ ಹೋಗ್ಬಿಟ್ಟು ಊಟನೆಲ್ಲ ಅವ್ರಿಗೆ ತಿನ್ಸ್ಕೊಂಡು ತುಂಬಾ ಸಂತೋಷವಾಗಿರ್ತಾರೆ. ಇದನ್ನ ನೋಡಿ ಆಂಡ್ರೂಗೆ ಸಖತ್ ಕೋಪ ಬರುತ್ತೆ. ಅಲ್ಲಿಂದ ಹೋಗ್ಬೇಕಾದ್ರೆ ಪಕ್ಕದ ವಾರ್ಡಲ್ಲೇ ನಮ್ ಹೀರೋ ಚಿಕ್ಕಪ್ಪ ಇರೋದನ್ನ ಗಮನಿಸ್ತಾನೆ. ಇವ್ನು ಅಲ್ಲಿಂದನೇ ಕಾಲ್ ಮಾಡ್ತಾನೆ. ನಮ್ ಹೀರೋ ಚಿಕ್ಕಪ್ಪ ಕೇಳ್ತಾರೆ, ಏನೋ ಆಗ್ಬಿಟ್ಟಿದೆ ನೀನು, ಯಾಕೋ ನನ್ನ ನೋಡಕ್ ಬಂದಿಲ್ಲ, ನನಗೆ ನಿನ್ನ ನೋಡ್ಬೇಕು ಅನಿಸ್ತಾ ಇದೆ, ಎಲ್ಲಿದ್ಯಾ ಬಾ ಬೇಗ ಅಂತ ಕರೆದಾಗ ಆಂಡ್ರೂ ಹೇಳ್ತಾನೆ, ನಾನು ಇವಾಗ ಹಾಸ್ಪಿಟಲ್ ಅಲ್ಲೇ ಇದೀನಿ, ಹೊರಗಡೆ ಬನ್ನಿ ಮಾತಾಡೋಣ ಅಂತ ಕರೀತಾನೆ. ಅದಾದ್ಮೇಲೆ ಅಯ್ಯಪ್ಪ ನಂಗೆ ಸ್ಲೋ ಆಗಿ ಹೊರಗಡೆ ಬರ್ತಾನೆ. ಆಂಡ್ರೂ ಹೇಳ್ತಾನೆ, ನಿಮ್ಮೇಲೆ ಚೇರ್ಮನ್ ಗೆ ಫುಲ್ ಆಗಿ ಡೌಟ್ ಬಂದ್ಬಿಟ್ಟಿದೆ, ಅದರಿಂದಾನೇ ನಿಮ್ಮನ್ನ ಕೆಲಸ ಬಿಟ್ಟು ಕೂಡ ತೆಗೆದ್ಬಿಟ್ರು, ಅಷ್ಟೇ ಅಲ್ಲ ನಾನ್ ನಿನ್ಮೇಲೆ ನಿಮ್ಮ ಹತ್ರ ಮಾತಾಡ್ಬಾರ್ದಂತ ಕೂಡ ಹೇಳ್ಬಿಟ್ರು, ಅದಕ್ಕೋಸ್ಕರನೇ ಬಂದಿಲ್ಲ ಅಂದಾಗ ನಮ್ ಹೀರೋ ಚಿಕ್ಕಪ್ಪಗೆ ಏನೋ ಡೌಟ್ ಬಂದಿರೋ ತರ ನೋಡ್ತಾ ಇರ್ಬೇಕಾದ್ರೆ ಇವ್ನು ಹೇಳ್ತಾನೆ, ನೀವ್ ಈ ತರ ನೋಡೋದ್ರಲ್ಲೇ ಗೊತ್ತಾಗ್ತಿದೆ ನನ್ ಮೇಲೆ ಡೌಟ್ ಪಡ್ತಾ ಇದ್ದೀರಾ ಅಂತ, ಆದ್ರೆ ನೀವೇನು ಬೇಜಾರ್ ಮಾಡ್ಕೊಂಡ್ಬೇಡಿ, ನೀವೇನು ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ, ನಾನೇನೋ ಅವ್ರ ಕಡೆ ಆಗ್ಬಿಡೋದಿಲ್ಲ, ನಮ್ಗಿರೋದು ಒಂದೇ ಯೋಚನೆ ಏನಂದ್ರೆ ಡೋಡೋ ಕಂಪನಿನ ಬೀಳಿಸ್ಬೇಕು ಅಂತ, ಅದನ್ನ ಹೆಂಗಾದ್ರೂ ಮಾಡಿ ನಾನು ನೆರವೇರಿಸ್ತೀನಿ ಅಂದಾಗ ಇವಾಗ ನಮ್ ಹೀರೋ ಚಿಕ್ಕಪ್ಪಗೆ ಸ್ವಲ್ಪ ಸಮಾಧಾನ ಆಗ್ತದೆ, ಅಪ್ಪಡಿ ನೀನು ನನ್ ಕಡೆನೇ ಇದ್ದಾನೆ ಅಂತ. ಆಮೇಲೆ ಆಂಡ್ರೂ ಹೇಳ್ತಾನೆ, ನಾನು ಕೇಳ್ಪಟ್ಟೆ ನಿಮ್ ಅಸಿಸ್ಟೆಂಟ್ ಅವನೇ ಅಂತ ದುಡ್ಡೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದು, ನನ್ಗಿದು ಸ್ವಲ್ಪನೂ ನಂಬಕ್ ಆಗ್ತಾ ಇಲ್ಲ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಇದು ನನ್ ಕೈಲೇ ನಂಬಕ್ ಆಗ್ತಾ ಇಲ್ಲ, ಆಕ್ಚುಲಿ ಅವ್ನು ಅಂತವ್ನಲ್ಲ, ಅವ್ನ್ ಎಷ್ಟು ನಂಬಿದ್ದೆ ಗೊತ್ತಾ, ಆದ್ರೆ ಅಷ್ಟು ಅಮೌಂಟ್ ಎತ್ಕೊಂಡು ಹೋಗ್ತಾನೆ ಅಂತ ನಾನು ಸ್ವಲ್ಪನೂ ಯೋಚನೆ ಮಾಡಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಆಂಡ್ರೂ ಹೇಳ್ತಾನೆ, ಅವ್ನ್ ಕತೆ ಆ ಕಡೆ ಇರ್ಲಿ, ಹೀರೋ ಕತೆ ಏನು, ಇವಾಗ ನಿಮ್ ಹತ್ರ ಏನು ಇಲ್ಲ, ನೀವೆಲ್ಲ ಲಾಸ್ ಮಾಡ್ಕೊಂಡಿದ್ದೀರಾ, ಹಂಗಿರ್ಬೇಕಾದ್ರೆ ಕೂಡ ಅವ್ನ್ ಯಾಕೆ ನಿಮ್ಗೆ ಅಷ್ಟೊಂದು ಲಾಯಲ್ ಆಗಿದ್ದಾನೆ, ನೀವ್ ಹೇಳೋ ಮಾತ್ಗೆ ಅವ್ನ್ ಯಾಕೆ ಅಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದಾನೆ, ಅವ್ನಿಗೆ ಏನಾದ್ರೂ ಉಪಯೋಗ ಆಗೋ ತರ ಇದ್ರೆ ನಿಮ್ಗೆ ಮರ್ಯಾದೆ ಕೊಡ್ಬೋದು, ಬಟ್ ಅವ್ನ ಹತ್ರ ನಡ್ಕೊಳ್ಳೋ ತರ ನನ್ಗೆ ಏನು ಅನ್ನಿಸ್ತಾ ಇಲ್ವೇ, ನನ್ಗೆ ಯಾಕೋ ಡೌಟ್ ಅವ್ನ ಮೇಲೆ ಅಂತ ಅಂದಾಗ ಇವಾಗ ನಮ್ ಹೀರೋ ಚಿಕ್ಕಪ್ಪಗೆ ಕೂಡ ಡೌಟ್ ಬರುತ್ತೆ, ಹೌದಲ್ವಾ ಇವಾಗ ನನ್ನ ಹತ್ರ ಏನು ಇಲ್ಲ, ಇದ್ರೂ ಅವ್ನ್ ಯಾಕೆ ನನ್ಗೆ ಅಷ್ಟು ಲಾಯಲ್ ಆಗಿ ನಡ್ಕೊಂತಾ ಇದ್ದಾನೆ, ಇದ್ರ ಹಿಂದ್ಗಡೆ ಏನಾದ್ರೂ ಇರ್ಬೋದಾ ಅಂತ ನೋಡ್ತಾರೆ. ಅದಾದ್ಮೇಲೆ ಬ್ಲಡ್ ಟೆಸ್ಟ್ ಕೊಡ್ಬೇಕಾದ್ರೆ ಕೂಡ ನಮ್ ಹೀರೋ ಚಿಕ್ಕಪ್ಪ ಹೀರೋ ಕಡೆ ಸ್ವಲ್ಪ ಡೌಟ್ ಆಗಿ ನೋಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಇಲ್ಲಿ ನೋಡಪ್ಪ ಇನ್ಮೇಲೆ ನನ್ನ ಹತ್ರ ಕೆಲಸ ಮಾಡೋದು ನಿನ್ಗೆ ವೇಸ್ಟ್, ಯಾಕಂದ್ರೆ ನನ್ನಿಂದ ಏನು ಉಪಯೋಗ ಆಗಲ್ಲ, ನಿನ್ಗೆ ಪೇಮೆಂಟ್ ಕೊಡೋಷ್ಟು ಕೂಡ ನನ್ ಕೈಲಿ ಅಫೋರ್ಡ್ ಮಾಡಕ್ ಆಗಲ್ಲಪ್ಪ, ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ, ಇನ್ಮೇಲೆ ನೀನ್ ನನ್ ಜೊತೆ ಕೆಲಸ ಮಾಡಕ್ ಆಗಲ್ಲ ಅಂದಾಗ ಹೀರೋ ಸ್ವಲ್ಪ ಯೋಚನೆ ಮಾಡ್ತಾನೆ, ಇವ್ರೀಗ ಸಡನ್ ಆಗಿ ಈ ತರ ಹೇಳ್ತಿದಾರೆ ಅಂದ್ರೆ ನಾನು ಇಲ್ಲ ನಾನು ನಿಮ್ಮ ಹತ್ರನೇ ಕೆಲಸ ಮಾಡೋದು ಅಂತ ಹೇಳಿದ್ರೆ ನನ್ ಮೇಲೆ ಏನಾದ್ರೂ ಡೌಟ್ ಪಡ್ಬೋದು, ಅದಕ್ಕೋಸ್ಕರ ಸೈಲೆಂಟ್ ಆಗಿ ಅವ್ರು ಹೇಳೋದಕ್ಕೆ ಹೂಗುಟ್ಟೋದೇ ಸರಿ ಅಂತ ಹೇಳ್ಬಿಟ್ಟು, ಸರಿ ಸರ್ ಆಯ್ತು ನೀವ್ ಹೇಳಿದ ತರನೇ ನಿಮ್ಮ ಹತ್ರ ಇನ್ಮೇಲೆ ನನ್ಗೇನು ಕೆಲಸ ಇಲ್ಲ, ಇದ್ರೂ ನಾನು ಇವಾಗ ಹೋಗಿ ಪೊಲಿಟಿಷಿಯನ್ ಹತ್ರ ವರ್ಕ್ ಗೆ ಸೇರ್ಕೊಳ್ತೀನಿ, ಇನ್ಮೇಲೆ ಅವ್ರಿಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ
ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ನಮ್ ಹೀರೋ ಚಿಕ್ಕಪ್ಪಗೆ ಡೌಟ್, ಇವನೇನ್ ಇಷ್ಟು ಲಾಯಲ್ ಆಗಿ ನಡ್ಕೊಂತ ಇದ್ದಾನೆ, ಇವ್ ನಿಜವಾಗ್ಲೂನೇ ನನ್ನ ಹತ್ರ ಈ ತರ ಇದಾನ ಅಥವಾ ಆಕ್ಟಿಂಗ್ ಏನಾದ್ರು ಮಾಡ್ತಾ ಇದ್ದಾನ ಅಂತ ಡೌಟ್ ಪಡ್ತಾರೆ. ಇನ್ನೊಂದ್ ಕಡೆ ಆಂಡ್ರೂನ ತೋರಿಸ್ತಾರೆ. ಎಷ್ಟ್ ಸತಿ ಅವ್ಳೋಗಿ ನಮ್ಮ ಆಫೀಸ್ ಬಾ ಅಂತ ಕರೆದ್ರೆ ಕೂಡ ಅವ್ಳು ಬರ್ತಾ ಇಲ್ವೇ, ಇದಕ್ಕೊಂದ್ ದಾರಿ ಮಾಡ್ಲೇಬೇಕು ಅಂತ ಅವ್ರ ಕೊಲೀಗ್ಸ್ ಇರ್ತಾರಲ್ಲ ಕೆಲಸ ಮಾಡೋ ಅವ್ರನ್ನೆಲ್ಲ ಕರೆದ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಿ ಹೀರೋಯಿನ್ ಹೆಂಗಾದ್ರು ಮಾಡಿ ಕೆಲ್ಸಕ್ಕೆ ಬರ್ಬೇಕು, ನಮ್ ಟೀಮ್ ಅಲ್ಲಿ ಜಾಯ್ನ್ ಆಗ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಕೆಲಸ ಇರೋದಿಲ್ಲ, ನಿಮ್ಮನ್ನೆಲ್ಲ ನಾನು ಕೆಲಸ ಬಿಟ್ಟು ತೆಗೆದು ಬಿಡ್ತೀನಿ ಅಂತ ಬೆದರಿಸ್ತಾರೆ. ಅದಕ್ಕೆ ಅವ್ರು ಕೂಡ ಭಯ ಪಟ್ಟು ಸ್ವಲ್ಪ ಗಿಫ್ಟ್ ಅದೆಲ್ಲ ತಗೊಂಡು ಹೀರೋಯಿನ್ ನೋಡೋದಕ್ಕೋಸ್ಕರ ಅವ್ರ ಮನೆಗೆ ಹೋಗಿರ್ತಾರೆ. ಹೀರೋಯಿನ್ಗೆ ಸಖತ್ ಸಂತೋಷ, ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ದಾರೆ ಅಂತ. ಆದ್ರೆ ಬಂದಿರೋರು ನಿನ್ನ ಹತ್ರ ಹರಟೆ ಹೊಡಿಯಕ್ ಬಂದಿಲ್ಲಮ್ಮ, ದಯವಿಟ್ಟು ನೀನ್ ಆಫೀಸಿಗೆ ಬಂದ್ಬಿಡು, ನೀನ್ ಬಂದಿಲ್ಲ ಅಂತಂದ್ರೆ ನಮ್ ಕೆಲಸ ಹೊಟ್ಟೋಗುತ್ತೆ, ನಾವೇ ಕಷ್ಟಪಟ್ಟಿದ್ರೆ ಕೆಲ್ಸಕ್ಕೆ ಬರ್ತಾ ಇದೀವಿ ಅಂತ ಕೇಳ್ಕೊಂಡಾಗ ಹೀರೋಯಿನ್ ಕೂಡ ಸರಿ ಆಯ್ತು ಅಂತ ಹೇಳಿ ಡ್ರೆಸ್ ನೆಲ್ಲ ಹಾಕೊಂಡು ಅವ್ರ ಜೊತೆ ಕಾರ್ ಹಚ್ತಾಳೆ. ಆದ್ರೆ ಹೋಗ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ನಾನ್ ನಿಮ್ಗೋಸ್ಕರ ಮಾತ್ರನೇ ಇವಾಗ ನನ್ನ ಕಂಪನಿಗೆ ಬರ್ತಾ ಇರೋದು, ಅದು ಕೆಲಸ ಮಾಡಕ್ಕೆ ಅಂತ ಬರ್ತಾ ಇಲ್ಲ, ಡೈರೆಕ್ಟ್ ಆಗಿ ಚೇರ್ಮನ್ ನ ಮೀಟ್ ಮಾಡಿ ಸುಮ್ನೆ ನನ್ನಿಂದ ಅವ್ರಿಗೆ ಯಾರಿಗೂ ಹಿಂಸೆ ಕೊಡ್ಬೇಡಿ, ನನ್ಗೆ ಕಂಪನಿಗೆ ಬರಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ, ಆಮೇಲೆ ನಿನ್ಗೂ ಪ್ರಾಬ್ಲಮ್ ಇರಲ್ಲ ಅಂತ ಅವ್ರ ಹತ್ರ ಹೇಳಿದಾಗ ಅವ್ರು ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ಚೇರ್ಮನ್ ಅಲ್ಲ ಕಣೆ, ಹೊಸದಾಗ ಒಬ್ಬ ಬಂದಿದ್ದಾನೆ ವೈಸ್ ಚೇರ್ಮನ್ ಅಂತ, ಅವನೇ ಇದನ್ನೆಲ್ಲ ಹೇಳಿದ್ದು ಅಂತ ಹೇಳ್ತಾರೆ. ಬಟ್ ಆ ವೈಸ್ ಚೇರ್ಮನ್ ಆಂಡ್ರೂ ಅಂತಾನೆ ಹೇಳಿರೋದಿಲ್ಲ, ನಮ್ ಹೀರೋಯಿನ್ ಕೂಡ ಅದು ಗೊತ್ತಿರೋದಿಲ್ಲ. ಅದಾದ್ಮೇಲೆ ಕಂಪನಿ ಕೂಡ ಹೊರಟೋಗ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಚೇರ್ಮನ್ ಮತ್ತೆ ಅವ್ರ ಕಡೆಯವರೆಲ್ಲ ಬರ್ತಾ ಇರೋದ್ರ ನೋಡ್ಬಿಟ್ಟು ಅವ್ರ ಹಿಂದ್ಗಡೆನೆ ಆಂಡ್ರೂ ಕೂಡ ಬರ್ತಾ ಇರ್ತಾನೆ. ಇವಳಿಗೇನೋ ಒಂಥರ ಡೌಟ್, ಇದೇನಿದು ಆಂಡ್ರೂ ಅವ್ರ ಹಿಂದ್ಗಡೆ ಬರ್ತಾ ಇದ್ದಾನೆ, ಅವನೇನ ಕಾತ್ರ ಬರ್ತಾ ಇದ್ದಾನೆ ಅಂದಾಗ ಇವ್ರು ಹೇಳ್ತಾರೆ, ಅವ್ನ್ ಬರ್ದೆ ಇನ್ಯಾರು ಬರ್ತಾರೆ, ಅವನೇ ಚೇರ್ಮನ್ ಅವರ ಇನ್ನೊಂದು ಮಗ, ಅಷ್ಟೇ ಅಲ್ಲ ಇವಾಗ ಅವನೇ ವೈಸ್ ಚೇರ್ಮನ್, ಅವನೇ ನಮ್ಗೆ ಆರ್ಡರ್ ಮಾಡಿದ್ ನೀನ ಕರ್ಕೊಂಬರ ಕೇಳಿದಕ್ಕೆ ಅಂತ ನಮ್ ಹೀರೋಯಿನ್ಗೆ ಸಖತ್ ಶಾಕ್ ಆಗುತ್ತೆ, ಇದೇನಪ್ಪ ಇದು ಈ ತರ ಆಯ್ತು ಅಂತ. ಇವಾಗ ಸದ್ಯಕ್ಕೆ SPD ಟೀಮ್ಗೆ ಅವನೇ ತಾನೆ ವೈಸ್ ಚೇರ್ಮನ್. ಸೊ ಇವಾಗ ಅವಳು ಏನೇ ಕೇಳ್ಬೇಕು ಏನೇ ಹೇಳ್ಬೇಕಂದ್ರೆ ಕೂಡ ಆಂಡ್ರೂ ಹತ್ರನೇ ಮಾತಾಡ್ಬೇಕು. ಸೊ ಆಂಡ್ರೂ ಹತ್ರ ಹೋಗಿ ಮಾತಾಡುವಾಗ ಅವ್ನು ಹೇಳ್ತಾನೆ, ಇಲ್ಲಿ ನೋಡು ಮಿಸ್ ಯೂರಿ, ನೀನ್ ಇನ್ಮೇಲೆ ನಮ್ ಕಂಪನಿಗೋಸ್ಕರನೇ ಕೆಲಸ ಮಾಡ್ಬೇಕು, ಕಂಪನಿ ಇಮೇಜ್ ಗೋಸ್ಕರ ನೀನ್ ಕೆಲಸ ಮಾಡ್ಬೇಕು. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ನೀನ್ ಎಲ್ಲ ಎಫರ್ಟ್ಸ್ ನ ಕೂಡ ಹಾಕಿ ನಮ್ ಕಂಪನಿನ ಲಿಫ್ಟ್ ಮಾಡ್ಬೇಕು ಅಂತ ಹೇಳಿದಾಗ ಅವಳಂತಾಳೆ, ಇಲ್ಲ ಆಂಡ್ರೂ, ನಾನು ಇಲ್ಲಿ ಕೆಲಸ ಮಾಡಕ್ಕೆ ಅಂತ ಬಂದಿಲ್ಲ, ನಾನು ಇನ್ಮೇಲೆ ಇಲ್ಲಿ ಬರಕ್ ಆಗಲ್ಲ ಅಂತ ನಾನು ಹೇಳಕ್ಕೆ ಅಂತ ಬಂದಿರೋದು, ಯಾಕಂದ್ರೆ ನನ್ನಿಂದ ನನ್ನ ಫ್ರೆಂಡ್ಸ್ ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿನೇ ನಾನು ಕೆಲ್ಸಕ್ಕೆ ಇನ್ಮೇಲೆ ಬರಲ್ಲ ಅಂತ ಹೇಳಕ್ ಬಂದಿದ್ದು ಅಂದಾಗ ಇವನಂತಾನೆ, ಅವತ್ ನಾನ್ ಬಂದ್ ಕೇಳಿದಾಗ ಏನ್ ಹೇಳ್ದೆ, ಆ ಚೇರ್ಮನ್ ಅವ್ರ ವೈಫ್ ಇರ್ತಾರೆ, ನನ್ನ ಬೈತಾರೆ, ಪ್ಲಸ್ ಅವ್ರು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ತಾನೆ ಹೇಳ್ದೆ, ಬಟ್ ಇವಾಗ ನೀನ್ ಚೇರ್ಮನ್ ಅವ್ರ ವೈಫ್ ಗೋಸ್ಕರ ಕೆಲಸ ಮಾಡೋದಿಲ್ಲ, ನಮ್ ಕಂಪನಿ ಡೋಡೋ ಕಂಪನಿಗೋಸ್ಕರ ಆ ಇಮೇಜ್ ಗೋಸ್ಕರ ನೀನ್ ಕೆಲಸ ಮಾಡ್ಬೇಕು, ಯಾಕಂದ್ರೆ ನಿನ್ನಿಂದನೇ ಮಾರ್ಕೆಟ್ ಎಲ್ಲ ಡೌನ್ ಆಗಿರೋದು, ಇವಾಗ ನೀನ್ ಕೆಲಸ ಮಾಡ್ಕೊಂಡು ಮಾರ್ಕೆಟ್ ನ ಲಿಫ್ಟ್ ಮಾಡೋ ಜವಾಬ್ದಾರಿ ನಿನ್ ಮೇಲೆ ಇದೆ, ಸೊ ನೀನ್ ಆ ಕೆಲಸನ ಮಾಡ್ಲೇಬೇಕು ಅಂತ ಹೇಳಿದಾಗ ಇವ್ನು ಹೇಳೋದ್ರಲ್ಲಿ ಒಂದು ನ್ಯಾಯ ಇದೆ ಅಲ್ವಾ ಅಂತ ನಮ್ ಹೀರೋಯಿನ್ ಕೂಡ ಯೋಚನೆ ಮಾಡ್ತಾಳೆ. ಸರಿ ಆಯ್ತು ಆಂಡ್ರೂ, ನಾನು ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂದಾಗ, ಏನು ಆಂಡ್ರೂನ ಆಯ್ತು ಸರ್ ಅಂತ ಹೇಳ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಕೂಡ ಏನ್ ತುಂಬಾ ಓವರ್ ಆಗಿ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಸರಿ ಸರ್ ಓಕೆ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದಾಗ ಅಲ್ಲಿರೋರ್ಗೆ ಕೇಳ್ತಾಳೆ, ಏನಾಗಿದೆ ಇವ್ನ್ಗೆ, ಏನ್ ತುಂಬಾ ಓವರ್ ಆಗಿ ಸ್ಟ್ರಿಕ್ಟ್ ಆಗಿ ನಡ್ಕೊಂತಾ ಇದ್ದಾನೆ ಅಂತಂದಾಗ ಅಲ್ಲಿರೋರು ಹೇಳ್ತಾರೆ, ಏನು ಸ್ಟ್ರಿಕ್ಟ್ ಆಗಿ ನಡ್ಕೊಳ್ತಾರ, ಅವ್ರು ನಮ್ ಸರ್ ಅಂತಾನೆ ಮಾತಾಡ್ಬೇಕಂದಾಗ ಏನು ಅವ್ನ ಜೊತೆ ಸೇರ್ಕೊಂಡು ಎಲ್ಲರೂ ಮೆಂಟಲ್ ಆಗ್ಬಿಟ್ರೆ, ಎಲ್ಲರೂ ಯಾಕೆ ಈ ತರ ಮಾತಾಡ್ತಾ ಇದೀರಾ ಅಂತ ನೋಡ್ತಾಳೆ. ಈಗ ಇನ್ನೊಂದ್ ಕಡೆ ಲೀನಾ ತೋರಿಸ್ತಾರೆ, ಅವಳು ಬಂದು ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು ಅವ್ನ್ ಹೆಂಗಿದ್ದಾನೆ ಏನು ಅಂತ ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಅಸಿಸ್ಟೆಂಟ್ ಬಂದ್ಬಿಟ್ಟು ತಗೋ ಫೋನು, ಬಾಸ್ ಮಾತಾಡ್ತಾ ಇದಾರೆ ಅಂತ ಹೇಳಿದ ತಕ್ಷಣ ಅವ್ಳು ಕೂಡ ಬೈವಾಗ ತಗೊಂಡು ಹಾ ಹೇಳಿ ಬಾಸ್ ಅಂದಾಗ ಅಲ್ಲಿರೋನ್ ಹೇಳ್ತಾನೆ, ಏನು ನೀನ್ ಹೋಗಿದ್ ಕೆಲಸ ಎಲ್ಲ ಮುಗೀತಾ, ನಾವು ಹೀರೋ ಮೈಲಿಂದ ತಗೊಂಡಿರೋ ಬ್ಲಡ್ ಅಲ್ಲಿ ನಾವು ಆಲ್ರೆಡಿ ವ್ಯಾಕ್ಸಿನ್ ನ ಕಂಡಿಡಿದಾಯ್ತು, ಇನ್ಮೇಲೆ ನಿನ್ಗೆ ಅಲ್ಲೇನು ಕೆಲಸ ಇಲ್ಲ ಅಂತ ಅನ್ಕೊಂಡಿದೀನಿ, ಸೊ ನೀನ್ ಆದಷ್ಟು ಬೇಗ ಹೀರೋನ ಬಿಟ್ಬಿಟ್ಟು ನಮ್ಗಾಗಿ ಕೆಲಸನ ಬಂದ್ ನೋಡ್ತೀಯಾ ಅಂತ ಹೇಳ್ತಾರೆ. ಈಗ ಒಂಥರ ಸ್ವಲ್ಪ ಬೇಜಾರಾಗ್ಬಿಡತ್ತೆ. ಅವಳಂಗೆ ಡಲ್ ಆಗಿರೋದ್ರ ನೋಡ್ಬಿಟ್ಟು ಅಸಿಸ್ಟೆಂಟ್ ಹೇಳ್ತಾನೆ, ಆಕ್ಚುಲಿ ಇವಳು ಏನಕ್ಕೆ ಇಷ್ಟು ಡಲ್ ಆಗಿದ್ದಾಳೆ ಅಂತಂದ್ರೆ ಇವಳಿಗೆ ನಮ್ ಹೀರೋ ಅಂದ್ರೆ ಇಷ್ಟ, ಅದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದಿರ್ತಾಳೆ. ಇವಾಗ ಕೆಲಸ ಬೇರೆ ಮುಗೀತು, ನೀನ್ ಇನ್ಮೇಲೆ ಅವ್ನಿಗೆ ಹೆಲ್ಪ್ ಮಾಡ್ಬೇಡ ಬಾ ಅಂತ ಬೇರೆ ಕರೆದಿರ್ತಾರಲ್ವಾ, ಅದರಿಂದ ಇವಳು ಸ್ವಲ್ಪ ಯೋಚನೆ ಮಾಡ್ತಾ ಇರೋದು. ಸೊ ಅಸಿಸ್ಟೆಂಟ್ ಹೇಳ್ತಾನೆ, ಇಲ್ಲೋಡು ನೀನ್ ಇಷ್ಟು ಯೋಚನೆ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ, ನೀನ್ ಆದಷ್ಟು ಬೇಗ ಇವನ್ನ ಬಿಟ್ಬಿಟ್ಟು ಸ್ವಲ್ಪ ದೂರ ಬರೋದೇ ಒಳ್ಳೇದು, ಅಷ್ಟೇ ಅಲ್ಲ ಹೀರೋನೇ ನಿಜವಾದ ಯೂರಿ ಅಂತ ನೀನ್ ಹೇಳ್ಬಿಟ್ರೆ ಒಳ್ಳೇದಾಗತ್ತೆ ಅಂತಂದಾಗ ಇವಳು ಮತ್ತೆ ಕೋಪ ಮಾಡ್ಕೊಂತಾಳೆ, ಆ ಕೆಲಸ ನನಗ್ ಬಿಟ್ಟಿರೋದು ಅಂತ ನಾನು ಹೇಳ್ದೇತಾನೆ, ಸುಮ್ನೆ ನೀನ್ ಇದ್ರಲ್ಲಿ ಮೂಗ್ ದೂರ್ಸ್ಬೇಡ, ನಿನ್ ಕೆಲಸ ನೀನ್ ನೋಡು ಅಂತ ಬೈದ್ ಬಿಡ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ, ಅವ್ನು ನೋಟಿಸ್ ಬೋರ್ಡ್ ಮೇಲೆ ದೊಡ್ಡದಾಗ ಪ್ಲಾನ್ ಹಾಕಿಟ್ಟಿರ್ತಾನಲ್ಲ, ಯಾಕಂದ್ರೆ ಜೋನ ಜೈಲ್ ಕಳ್ಸಿದ್ದಾಯ್ತು, ಈ ಕಡೆ ನಮ್ ಹೀರೋ ಚಿಕ್ಕಪ್ಪ ಕೂಡ ಏನು ಮಾಡದಿರೋ ತರ ಆಯ್ತು, ಇವಾಗ ನೆಕ್ಸ್ಟ್ ಪೊಲಿಟಿಷಿಯನ್ ತಾನೆ, ಅವ್ರನ್ನ ಹೆಂಗಾದ್ರು ಮಾಡಿ ಬೀಳಿಸ್ಬೇಕು ಅಂತ ಅವ್ರ ಬಗ್ಗೆ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವ್ರು ಬಂದು ಆ ವೈಟ್ ಕಲರ್ ಕೂದಲು ಇಟ್ಕೊಂಡಿದ್ರಲ್ಲ ಒಬ್ರ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು, ಅವ್ರಿಗೆ ಹೆಲ್ಪ್ ಮಾಡಿರೋದ್ರಿಂದ ತಾನೆ ಅವ್ರು ಕಂಡಿಡಿಯೋ ಒಂದು ಬಾಂಬ್ ಬ್ಲಾಸ್ಟ್ ಆಗಿ ತುಂಬಾ ಜನ ಮಿಲಿಟರಿ ಅವ್ರು ಸತ್ತಿರ್ತಾರೆ, ಅದನ್ನ ಇವಾಗ ಹೆಂಗಾದ್ರು ಪ್ರೂವ್ ಮಾಡಿ ಆ ಪೊಲಿಟಿಷಿಯನ್ ಕೆಳಗಡೆ ಬೀಳಿಸ್ಬೇಕು ಅಂತ ಹೋಗಿ ಮ್ಯಾನೇಜರ್ ಹತ್ರ ಎಲ್ಲ ಹೇಳ್ತಾ ಇರ್ತಾನೆ. ಆಗ ಮ್ಯಾನೇಜರ್ ಹೇಳ್ತಾರೆ, ಇವಾಗ ನಾವ್ ಅದನ್ನೆಲ್ಲ ಪ್ರೂವ್ ಮಾಡ್ಬೇಕಂದ್ರೆ ನಮ್ಗೆ ತುಂಬಾನೇ ಲಾಯಲ್ ಆಗಿರೋ ಒಂದು ಲಾಯರ್ ಬೇಕಾಗ್ತಾರೆ, ಯಾರು ಏನು ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ತುಂಬಾ ಲಾಯಲ್ ಆಗಿರೋ ಇರ್ತಾನೆ, ನನ್ಗೊಬ್ಬರು ಗೊತ್ತು, ನಾನು ಮಾತಾಡ್ತೀನಿ ಅಂತ ಹೇಳಿ ನಮ್ ಹೀರೋನ್ ಅವ್ರ ಫ್ರೆಂಡ್ ಇರ್ತಾರಲ್ಲ ಲಾಯರ್, ಅವ್ರ ಹತ್ರ ಒಂದು ಫೈಲ್ ನ ಕೊಟ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಿ ಈ ಕೊರಿಯಾ ಡಿಫೆನ್ಸ್ ಮಿನಿಸ್ಟರ್ ಇದಾರಲ್ವಾ, ಅಂದ್ರೆ ಅವ್ರ ಕಂಪನಿ CEO ಇದಾರಲ್ವಾ, ಅವ್ರಿಗೆ ಸಂಬಂಧಪಟ್ಟಿರೋ ಎಲ್ಲಾ ಡೀಟೇಲ್ಸ್ ಇದ್ರಲ್ಲಿದೆ, ಅವ್ರ ಲ್ಯಾಬ್ ಅಲ್ಲಿ ಕಂಡಿಡಿತಾ ಇರೋ ಒಂದು ಬಾಂಬ್ ಇಂದ ತುಂಬಾ ಜನ ಸತ್ತಿದ್ದಾರೆ ಅಂತ ಹೇಳಿ ನನ್ನ ಹತ್ರ ಪ್ರೂಫ್ ಕೂಡ ಇದೆ, ಅದಕ್ಕೆಲ್ಲ ಸಂಬಂಧಪಟ್ಟಿರೋದನ್ನೆಲ್ಲ ಈ ಫೈಲ್ ಅಲ್ಲಿ ನಾನು ಬರ್ದಿಟ್ಟಿದೀನಿ, ಈ ವಿಚಾರವಾಗಿ ನೀವು ಪಬ್ಲಿಕ್ ಅಲ್ಲಿ ಬಂದು ಮಾತಾಡ್ಬೇಕು, ಅದೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬರ್ಬೇಕು, ನ್ಯೂಸ್ ಅಲ್ಲೆಲ್ಲ ಬರ್ಬೇಕು, ಇದಕ್ಕಾಗಿರೋ ಪೇಮೆಂಟ್ ನಾನ್ ನಿಮಗ್ ಕೊಡ್ತೀನಿ, ಅದೆಷ್ಟಾದ್ರೂ ಆಗ್ಲಿ ಅಂದಾಗ ಈ ಲಾಯರ್ ಕೂಡ ಸ್ವಲ್ಪ ಆಶ್ಚರ್ಯವಾಗಿ ನೋಡ್ತಾನೆ, ಏನು ಅಷ್ಟು ಪೇಮೆಂಟ್ ನೀನ್ ಕೊಡ್ತೀಯಾ ಅಂತ. ಸರಿ ಆಯ್ತಪ್ಪ, ನೀನ್ ಹೇಳಿದ್ಮೇಲೆ ಮಾಡದೇ ಇರ್ತೀನಿ ಅಂತ ಅವ್ರು ಒಪ್ಕೊಳ್ತಾರೆ. ನೆಕ್ಸ್ಟ್ ಡೇನೆ ಆ ಪೊಲಿಟಿಷಿಯನ್ ಅವರ ಆಫೀಸ್ ಮುಂದ್ಗಡೆ ನಿಂತ್ಕೊಂಡು ಇವರು ಎಲ್ಲ ಫುಲ್ ಆಗಿ ಹೋರಾಟ ಮಾಡ್ತಾ ಇರ್ತಾರೆ, ಅದು ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದ್ಬಿಟ್ಟಿರುತ್ತೆ. ಆ ಟೈಮ್ಗೆ ಆ ಜಾಗಕ್ಕೆ ಪೊಲಿಟಿಷಿಯನ್ ಕೂಡ ಬಂದ್ಬಿಟ್ಟು ಕೇಳ್ತಾರೆ, ಏನ್ ಪ್ರಾಬ್ಲಮ್, ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀರ ಅಂದಾಗ ಇವಾಗ ಅಲ್ಲಿರೋರೆಲ್ಲ ಆ ಪೊಲಿಟಿಷಿಯನ್ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಮುಖ್ಯವಾಗಿ ನಾನಲ್ಲ, ನೀವ ಡಿಫೆನ್ಸ್ CEO ವಿರುದ್ಧ ಹೋರಾಟ ಮಾಡ್ತಾ ಇರೋದು, ಇದಕ್ಕೆ ನೀವೆಷ್ಟು ಸಪೋರ್ಟ್ ಮಾಡ್ತಾ ಇದೀರಾ ಅಂತ ನಮಗ್ ಗೊತ್ತು, ನೆಕ್ಸ್ಟ್ ಪ್ರೆಸಿಡೆಂಟ್ ನೀವೇ
ಆಗೋದು ಅಂತ ಅವ್ರನ್ನ ಹೋಗ್ಲಕ್ಕೆ ಶುರು ಮಾಡ್ಬಿಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿರೋ ಪೊಲಿಟಿಷಿಯನ್ ಗೆ ಜೇಕರ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವರೆಲ್ಲ ಈ ತರ ಮಾತಾಡದ್ಮೇಲೆ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಅದ್ರಲ್ಲಿ ತಲೆ ಹಾಕಲ್ಲ ಅಂತ ಹೇಳಕ್ಕೂ ಆಗಲ್ವಲ್ಲ. ಅದ್ರಿಂದ ಅಲ್ಲಿರೋ ಪ್ರೆಸ್ ಅವ್ರ ಹತ್ರ ಎಲ್ಲ ಇವ್ರು ಹೇಳ್ತಾರೆ ಇದಕ್ಕೆಲ್ಲ ಏನ್ ಕಾರಣ, ಯಾರು ಎಂತ ಅಂತ ಎಲ್ಲದನ್ನು ವಿಚಾರಿಸಿ ಅವ್ರಿಗೆಲ್ಲ ನಾನು ಶಿಕ್ಷೆ ಕೊಡಿಸ್ತೀನಿ, ನಾನ್ ನ್ಯಾಯ ಕಡೆನೆ ನಿಲ್ತೀನಿ ಅಂತ ಹೇಳ್ಬಿಡ್ತಾರೆ. ಇದನ್ನೆಲ್ಲ ನೋಡ್ತಾ ಇರೋ ಆ ವೈಟ್ ಕೂದಲ್ ತಾತ ಇದ್ರಲ್ಲ ಅವ್ರಿಗೆ ಸಖತ್ ಟೆನ್ಷನ್ ಆಗುತ್ತೆ. ಇವಾಗ ಪೊಲಿಟಿಷಿಯನ್ ಜೊತೆನೆ ಮೀಟಿಂಗ್ ನ ಹಾಕಿರೋದು, ಸರಿಯಾಗಿ ಬೈತಾ ಇರ್ತಾರೆ ಅವ್ರಿಗೆ. ಇದ್ರಲ್ಲಿಂದ ನನ್ನ ಬಿಡ್ಸ್ಕೊಂಡು ಹೊರಗಡೆ ಕರ್ಕೊಂಡ್ ಬರ್ತಿ ಅಂತ ನೋಡಿದ್ರೆ ನಾನು ಇನ್ನೂ ಸಿಕ್ಕಾಕಿಸ್ಬೇಕು ಅಂತ ನೋಡ್ತಾ ಇದೀಯಾ, ನಾನ್ ಮಾತ್ರ ನಿನ್ಗೆ ಹೆಲ್ಪ್ ಮಾಡ್ಬೇಕು, ನೀವ್ ಮಾತ್ರ ನನ್ಗೆ ಹೆಲ್ಪ್ ಮಾಡೋದಿಲ್ಲ, ಏನ್ ಅನ್ಕೊಂಡಿದೀರಾ ನೀವು, ನನ್ನ ಸಿಕ್ಕಾಕ್ಸ್ಬೇಕಂತಾನೆ ಎಲ್ಲ ಪ್ಲಾನ್ ಮಾಡ್ತಾ ಇದೀರ ಅಂತ ಭಯವಾಗ ಪೊಲಿಟಿಷಿಯನ್ ಹೇಳ್ತಾರೆ ಇಲ್ಲಿ ನೋಡಿ ನೀವೇನು ಬೇಜಾರ್ ಮಾಡ್ಕೊಂಬಿಡಿ, ನಾನು ಅದನ್ನ ಬೇಕಂತ ಹೇಳಿಲ್ಲ, ಸಡನ್ ಆಗಿ ಹತ್ರ ನಿಲ್ಲಿಸ್ಬಿಟ್ಟು ಮಾತಾಡಿ ಅಂತಂದ್ರೆ ನಾನೇನ್ ಮಾತಾಡೋದು, ನಾನ್ ಸದ್ಯಕ್ಕೆ ಹತ್ರ ಹೇಳಿದೀನಿ ಅಷ್ಟೇ, ಬಟ್ ನಾನು ಫುಲ್ ಸಪೋರ್ಟ್ ನಿಮ್ಗೆ ಮಾಡೋದು, ಇದ್ರಲ್ಲಿ ನಿಮ್ ಹೆಸರು ಏನು ಕೆಟ್ಟೋಗ್ದಿರೋ ತರ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಇದ್ರು ನಾವು ವೈಟ್ ಕಲರ್ ಕೂದಲ್ ತಾತಾಗೆ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ. ಇವಾಗ ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ನಮ್ಗೆ ಅವ್ರ ಚಿಕ್ಕಪ್ಪನ ತೋರಿಸ್ತಾರೆ. ಅವ್ರು ಬಂದು ಮಲ್ಗಿರ್ಬೇಕಾದ್ರೆ ಅವ್ರಿಗೆ ಮತ್ತೆ ಅದೇ ಕನ್ಸೆ ಬರುತ್ತೆ, ಅಂದ್ರೆ ಯಾರೋ ಬಂದು ಅವ್ರನ್ನ ತಳ್ಳೋ ತರ ಮತ್ತೆ ಕೈ ಕೂಡ ಇಟ್ಕೊಂಡಿರ್ತಾರೆ. ಆ ಕನ್ಸಲ್ಲಿ ಇರೋದು ನಮ್ ಹೀರೋ ತಾನೆ. ಕರೆಕ್ಟ್ ಆಗಿ ಆ ಟೈಮಲ್ಲಿ ಇವ್ರು ಬಂದ ಮಾಸ್ಕ್ ನ ತೆಗ್ದಿರ್ತಾರೆ, ನೋಡಿದ್ರಲ್ಲಿ ಇರೋದು ನಮ್ ಹೀರೋ. ಈಗ ಇವ್ರಿಗೆ ಟಕ್ಕಂತ ಎಚ್ಚರ ಆಗ್ಬಿಡತ್ತೆ, ಇನ್ನು ನನ್ ಕನ್ಸಲ್ ಬಂದಿದ್ದು ಹೀರೋನಾ, ಅವ್ನೇನಕ್ಕೆ ಇದನ್ನೆಲ್ಲ ಮಾಡ್ಬೇಕು, ಹಂಗಾದ್ರೆ ನಿಜವಾಗ್ಲೂ ಅವ್ನು ನನ್ಗೆ ಲಾಯಲ್ ಆಗಿ ಇಲ್ವಾ ಅಂತ ಯೋಚನೆ ಮಾಡ್ತಾರೆ. ಈ ತರ ಯೋಚನೆ ಮಾಡ್ಬೇಕಾದ್ರೆ ಹೀರೋ ಕೂಡ ರೂಮ್ ಗೆ ಬರ್ತಾನೆ. ಆದ್ರೆ ನಮ್ ಹೀರೋ ಚಿಕ್ಕಪ್ಪ ಏನು ಸೌಂಡ್ ಮಾಡದೆ ಸೈಲೆಂಟ್ ಆಗಿ ಹಂಗೆ ತಿರುಗಿ ಮಲ್ಕೊಳ್ತಾರೆ. ಬಟ್ ನಮ್ ಹೀರೋ ಬಂದು ಏನು ಮಾಡಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಅಲ್ಲಿಂದ ಸ್ಟ್ರೇಟ್ ಆಗಿ ನಮ್ ಹೀರೋನ್ ಅವ್ರ ತಮ್ಮ ರೂಮ್ ಗೆ ಹೋಗೋದು. ಅಲ್ಲಿ ಹೋಗಿದ ತಕ್ಷಣ ಅವ್ನು ಕೂಡ ಟಕ್ಕಂತ ನಿದ್ದೆನಲ್ಲಿ ಎದ್ ಕೂತ್ಕೊಳ್ತಾನೆ. ಆದ್ರೆ ನಿದ್ದೆನಲ್ಲಿ ಎದ್ ಕೂತ್ಕೊಂಡಿದೆ ಅಂತ ನಮ್ ಹೀರೋ ಗೊತ್ತಿಲ್ಲ. ನಮ್ ಹೀರೋ ಹೇಳ್ತಾನೆ ಓ ನೀನು ಎದ್ಬಿಟ್ಟ, ಜಸ್ಟ್ ನೋಡೋಣ ಅಂತ ಬಂದೆ, ನಿಮ್ ಅಕ್ಕ ಇದ್ದಾಳೇನೋ ಮಾತಾಡೋಣ ಅಂತ ಬಂದೆ ಅಂದಾಗ ಆದ್ರೆ ಅವ್ಳಿಗೆ ಅದೆಲ್ಲ ಎಲ್ಲಿ ಕೇಳಿಸುತ್ತೆ. ಅವ್ನ್ ನಿದ್ದೆ ಕಣ್ಣಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದ್ಸತಿ ಅಸಿಸ್ಟೆಂಟ್ ಬಂದು ಇವ್ನ್ ಮುಂದೆ ನಿಂತ್ಕೊಂಡು ಮಾತಾಡಿರ್ತಾನಲ್ಲ, ಕಂಗೆ ನಿಜವಾದ ಹೀರೋ ಅಂತ ಹೀರೋನ್ಗೆ ಗೊತ್ತಾಗಬಾರ್ದು ಅಂತ ಈ ಮಾತ್ರ ಇವನು ಮತ್ತೆ ರಿಪೀಟೆಡ್ ಆಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇದರಿಂದ ಹೀರೋಗೆ ಸಖತ್ ಶಾಕ್ ಆಗುತ್ತೆ, ಏನ್ ಹೇಳ್ತಿದ್ದಾನೆ ಇವನು ಅಂತ. ಆಗ ಹಂಗೆ ಹತ್ರ ಹೋಗಿ ನೋಡಿದಾಗ ಅವ್ನ್ ಕತ್ತಲ್ಲಿ $1 ಇರೋದನ್ನ ಗಮನಿಸ್ತಾನೆ. ಇದನ್ನ ಆಕ್ಚುಲಿ ಅವ್ನ್ ಕಣ್ಣು ಕಾಣಿಸ್ತಾ ಇರ್ಬೇಕಾದ್ರೆ ಹೀರೋಯಿನ್ ಬಂದು ಇವನ್ ಜೊತೆ ಕೆಲಸ ಮಾಡಿರ್ತಾಳಲ್ಲ, ಆಗ ನಮ್ ಹೀರೋ ಕೊಟ್ಟಿರ್ತಾನೆ. ಹಂಗಾದ್ರೆ ಅಂತ ಯೋಚನೆ ಮಾಡ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಇನ್ನೂ ಅದೇ ಕಂಪನಿಯಲ್ಲೇ ಇರೋದು. ಆಂಡ್ರೂ ಕೂಡ ಕೆಲಸ ಮಾಡ್ಬಿಟ್ಟು ಹಂಗೆ ಟೈರ್ಡ್ ಆಗಿ ಅಲ್ಲೇ ಸೋಫಾ ಮೇಲೆ ಮಲಗ್ಬಿಟ್ಟಿರ್ತಾನೆ. ಇವ್ಳು ಕೂಡ ಒಳಗಡೆ ಹೋಗಿ ನೋಡ್ಬಿಟ್ಟು ಇವನೇ ನಿಂಗ್ ಮಲಗಿದ್ದಾನೆ ಅಂತ ಹೇಳಿ ಅಲ್ಲಿರೋ ಪೇಪರ್ಸ್ ಎಲ್ಲ ಎತ್ತಿಡ್ಬೇಕಾದ್ರೆ ಟಕ್ಕಂತ ಆಂಡ್ರೂ ಕಂಡ್ಬಿಡ್ತಾನೆ. ಬಟ್ ಅವ್ನ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ. ನಮ್ ಹೀರೋಯಿನ್ ಹಂಗೆ ಹಗ್ ಮಾಡ್ಕೊಂಡ್ಬಿಡ್ತಾನೆ. ನಮ್ ಹೀರೋಯಿನ್ ಏನ್ ನಡೀತದೆ ಅಂತಾನೆ ಗೊತ್ತಿಲ್ಲ. ಅದೇ ಟೈಮಲ್ಲಿ ನಮ್ ಹೀರೋ ಬಂದು ಹೀರೋಯಿನ್ ಗೆ ಕಾಲ್ ಮಾಡ್ತಾ ಇರೋದು. ಜಿ ಯೋಂಗ್ ಹ್ಯೂನ್ ದಯವಿಟ್ಟು ನೀನ್ ಕಾಲ್ ಅಟೆಂಡ್ ಮಾಡು, ನೀನೇ ಹೀರೋಯಿನ್ ಅಂತ ನನ್ಗೆ ಗೊತ್ತಾಗೋಯ್ತು ಅಂತ ಹೇಳಿ ಇವನು ಕೂತ್ಕೊಂಡು ಅಲ್ಲಿಂದ ಓಡ್ ಬರ್ತಾ ಇರ್ತಾನೆ. ಹಾಸ್ಪಿಟಲ್ ಇಂದ ಓಡ್ ಬರ್ತಾ ಇರ್ತಾನೆ. ಅಂದ್ರೆ ಜಿ ಯೋಂಗ್ ಹ್ಯೂನ್ ಅನ್ನೋದು ಬಂದು ನಮ್ ಹೀರೋಯಿನ್ ನಿಜವಾದ ಹೆಸರು, ಫಸ್ಟ್ ಇಟ್ಕೊಂಡಿದ್ದ ಹೆಸರು. ಇದು ನನಗೆ ಗೊತ್ತಾಗೋಯ್ತು ಅಂತ ನಮ್ ಹೀರೋ ಹೇಳ್ತಾನೆ. ಇಲ್ಲಿಗೆ ಎಪಿಸೋಡ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.